ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಬರುವ ಆನೇಕಲ್ ತಾಲೂಕಿನ ಚಂದಾಪುರ ಸರ್ಕಲ್, ಹಳೆ ಚಂದಾಪುರ, ವಿಲೇಜ್ ಗೇಟ್, ಬಾಳಗಾರನಹಳ್ಳಿ ವೃತ್ತ, ಗೆಸ್ಟ್ ಲೈನ್ ಸರ್ಕಲ್ ಸ್ಥಳಗಳನ್ನು ವೀಕ್ಷಣೆ ಮಾಡಿದರು. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಚಂದಾಪುರದಿಂದ ಅತ್ತಿಬೆಲೆವರೆಗೆ ಸಾರ್ವಜನಿಕರಿಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಮುಖಂಡರಿಂದ ಮಾಹಿತಿ ಪಡೆದು ಕೂಡಲೇ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವಂತೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಯಾದ ಅರ್ಚನಾ, ಬಿಜೆಪಿ ಮುಖಂಡರಾದ ಬಿಬಿಐ ರಾಜು, ಹಿಲಲಿಗೆ ಕೃಷ್ಣಾರೆಡ್ಡಿ, ಜಿ ನಾಗರಾಜ್, ಮುನಿರಾಜು ಗೌಡರು, ಮುರಳಿ, ಗುಡ್ಡಹಟ್ಟಿ ನಾಗೇಶ್ ರೆಡ್ಡಿ, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಎಸ್ಆರ್ಟಿ ಅಶೋಕ್, ಚಂದಾಪುರ ಪುರಸಭಾ ಅಧ್ಯಕ್ಷ ಶಾರದಾ ವರದರಾಜ್, ಪಟಾಪಟ್ ಸುರೇಶ್, ದಶರಥ್, ನಾರಾಯಣ ರೆಡ್ಡಿ, ಮರಿಯಣ್ಣ, ನಂಜಾರೆಡ್ಡಿ, ಅರುಣ್, ರಾಮಸಾಗರ ಶಶಿ, ಪ್ರಶಾಂತ್ ರೆಡ್ಡಿ, ಮುರಳಿ ಮೋಹನ್ ರೆಡ್ಡಿ, ಪುರಸಭೆ ಸದಸ್ಯರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ನಾಟ್ ಎವರ್ ಇಂಡಿವಿಜುವಲ್ ಪ್ರಾಪರ್ಟಿ ಅದರ ಒಂದು ಪಾಯಿಂಟ್ ಅಲ್ಲಿ ಈಗ ನೋಡಿ ನೀವು ಹೇಳಿದ್ರೆ ಇಲ್ಲೊಂದಿದೆ, ಇಲ್ಲೊಂದು ದಿಸ್ ಇಸ್ ಮೇನ್. ಇವರು ನನಗೆ ರೋಡ್ ಬೇಕು, ಜಾಗ ಕೊಡಿ, ನಮ್ಮ ಹತ್ರ ಜಾಗ ತಗೊಂಡ್ಬಿಟ್ಟು ಇವಾಗ ಆಕ್ಸೆಸ್ ಬೇಕು ಅಂದ್ರೆ ಜಮೀನಿಗೆ ಮತ್ತೆ ಪರ್ಮಿಷನ್ ತಗೊಳ್ಳಿ ಅಂತ ಇದೆ ಹೇಳೋದು. ಆಕ್ಸೆಸ್ಗೆ ಎಲ್ಲ ಕಡೆ ಕೊಡಬೇಕು. ಕೋಟಿ ಕೆಲಸ ಶುರುವಾಗಿದೆ. ಈಗ ಫಾಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಇದು ಯಾರಿಗೆ ನ್ಯಾಷನಲ್ ಲೆವೆಲ್ ಯಾಕೆಂದರೆ ನೀವು ಹೇಳಿದಾಗೆ ಗೌರ್ಮೆಂಟ್ ಬಿ ಎಲ್ಲ ಇದು ಅದು ನೋಡಿ ಸರ್, ಕಂಜೆಸ್ಟ್ ಆಗ್ತಾ ಹೋಗುತ್ತೆ ಟ್ರಾಫಿಕ್ಕು. ಅದಕ್ಕೋಸ್ಕರ ಇದನ್ನು ವೈಡನ್ ಮಾಡೋಕ್ಕೆ ನಮ್ಮಿಂದನೂ ತುಂಬ ಪ್ರಪೋಸಲ್ ಹೋಗಿದ್ದಾರೆ. ಬಟ್ ಎರಡೂ ಡಿಪಾರ್ಟ್ಮೆಂಟ್ ಅವರು ಸೇರಿ ಕೂತ್ಕೊಂಡು ಮಾಡೋದಕ್ಕೆ ಪ್ರಾಬ್ಲಮ್ ಆಯಿತು. ಈಗಿನ ಒಂದು ಇಮಿಡಿಯೇಟಾಗಿ ಹೋಗಿ ಮಾತಾಡಿ ಸಾಲ್ವ್ ಮಾಡ್ತಾರೆ. ಅಂದರೆ ಕೇರೈಡ್ ಅವರೇ ಮಾಡೋದಕ್ಕೆ ನಾವು ಈಗ SPRR ಆಯಿತು ಕಟ್ಟಿದ್ದಾರೆ. ಸೊ ಈಗ ಹೆಂಗೆ ಬರುತ್ತೆ ಅಂದರೆ ನಿಮಗೆ ಅದು ಡಾಬಾಸ್ ಕಟ್ಟೆಯಿಂದ ಬಸ್ಸು ಅವಾಗ ಟ್ರಾಫಿಕ್ ಇನ್ನೂ ಕಡಿಮೆ ಆಗುತ್ತೆ. ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಅಲ್ಲ ಸರ್. ಏನಕ್ಕೆ ಅಂದರೆ ದಿ ಸ್ಪಾಟ್ ಅಲ್ಲ ಆಯಿತು, ಈಗ ಶುರುವಾಗಿದೆಯಲ್ಲ. ನಾಳೆ ಕೆಫೋಗೆ ನನ್ನ ಶಕ್ತಿಯಿಂದ ಕೊಟ್ಟು 3 ಎಕ್ಸಿಕ್ಯೂಟ್ ಮಾಡಿದ್ರು ಸರ್. ಗುಡ್ಡಟ್ಟಿ, ಯಾರಂಗಳ್ಳಿ, ಆಮೇಲೆ ಇನ್ನೊಂದು ಹತ್ರ ಎಕ್ಸಿಕ್ಯೂಟ್ ಮಾಡಿದ್ರು. ತಿರುಮಂಡಲಿ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಸರ್. ಸಿನ್ಸ್ 2006 ವಿ ಹ್ಯಾವ್ ಬಿನ್ ಫೈಟಿಂಗ್ ದಿಸ್. ಇಲ್ಲಿ ಬಂದುಬಿಟ್ಟು ಸರ್ ಎವ್ರಿ ಡೇ ಲೇನ್ ಎಕ್ಸ್ಕ್ಯೂಸ್ ಸರ್. ಯಾರೋ ಒಬ್ಬರು ಪ್ರೈವೇಟ್ ಇಂಡಿವಿಜುವಲ್ಲು 2008-9 ಸರ್ವೆ ಆದಾಗ ಅವ್ರು ಅಬ್ಸ್ಟ್ರಕ್ಟ್ ಮಾಡಿದ್ರು. ಇಮ್ಯಾಜಿನ್ ಸರ್, ಇಟ್ಸ್ ಬಿನ್ 15 ಇಯರ್ಸು. ಆ್ಯಂಡ್ ಅವ್ರ ಅಬ್ಸ್ಟ್ರಕ್ಷನ್ ಏನಕ್ಕೆ ಮಾಡಿರೋದು, ಅವ್ರು ಪ್ರೈವೇಟ್ ಪ್ರಾಪರ್ಟಿ ಮುಂದೆ ಬರ್ತಾರೆ, ನೀವು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಸರ್. ಈಗ ಆ್ಯಂಡ್ ದಿಸ್ ರೋಡ್ ಕನೆಕ್ಟ್ಸ್ ಅರೌಂಡ್ 20 ವಿಲೇಜಸ್. 20 ವಿಲೇಜ್ ದಿಸ್ ಓನ್ಲಿ ಆಕ್ಸೆಸ್ ರೋಡ್ ಸರ್. ಆ್ಯಂಡ್ ಇಮ್ಯಾಜಿನ್ ಸರ್, ಇಲ್ಲಿ 3 ಸ್ಕೂಲ್ ಇದೆ. ಥೌಸಂಡ್ಸ್ ಆಫ್ ಕಿಡ್ಸ್ ಪಾಸ್ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಬರ್ತಾರೆ ಸರ್. ಈಗ ಒಂದು ಪ್ರಾಕ್ಟಿಕಲಾಗಿ ಅವರೇ ಓಡಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಬಂದಿದೆ ಸರ್. ಇಮ್ಯಾಜಿನ್ ಎ ಸ್ಕೂಲ್ ಕಿಡ್ ಅಂಡ್ 60-year-old ವುಮನ್ ಕ್ರಾಸಿಂಗ್ 10 lane express highway. And imagine sir, would you imagine a national director saying this? ಅಲ್ಲ ಅದಾಯ್ತು ಈಗ ಅಲ್ಲ that is been ಏನು ಸ್ಕೈ ವಾಕ್ ಮಾಡೋದು. that's wrong. Now it is there. ನಾವು ಇವಾಗ VOP So we avoided ವೆಹಿಕಲ್ ಓವರ್ಪಾಸ್. ಸೊ ಓವರ್ಪಾಸ್ ಮೇಲೆ ಹೋಗೋದ್ರೆ ಕೆಳಗಡೆ ಜನ ಹೋಗೋದು. ಓಕೆ. ಸೊ ಅದು ಆಮೇಲೆ ಇಲ್ಲೊಂದು ಆಕ್ಸಿಸ್ ಹಾಂ ಅದೇ
ಸರ್ ಅದಕ್ಕೆ ಅವಾಗ ಸರಿ ಆಗುತ್ತೆ. ಸರಿ ಬಿಟ್ಟಿಲ್ಲ ಸರ್ 3 ವರ್ಷದಿಂದ ಅಲ್ಲ ಆಯ್ತು, ಈಗ ಹಳೇದು ಬೇಡ, ಪೋಸ್ಟ್ ಮಾರ್ಟಮ್ ಇಲ್ಲ. ಇಲ್ಲ ಸರ್, ಈಗ ನಾನೇನು ಹೇಳೋದೀಗ ಲೆಟ್ ಅಸ್ ನಾಟ್ ಡೂ ಎನಿ ಪೋಸ್ಟ್ ಮಾರ್ಟಮ್. ಈಗ ಇವತ್ತಿನಿಂದ ಏನಾಗಬೇಕು ಅಂತ ಡಿಸ್ಕಸ್ ಮಾಡೋಣ. ಇದಕ್ಕೆ ನಿಮ್ಮ ಸಜೆಷನ್ ಏನು ಹೌದು ಸರ್. ಅಥವಾ ನಿಮ್ಮ ಒಪಿನಿಯನ್ ಏನು ಹೇಳಿದರೆ ಹೌದು ಸರ್. ಈಗ ನೀವು ಏನಾದರೂ ಹೌದು ಸರ್. ಹೌದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್, ಲಾಸ್ಟ್ ಇಯರು ಇನ್ವೈಟ್ ಮಾಡಿದ್ದಾರೆ. for construction of grade separation along with the service road at 4-lane openings at Veerasandra ಅದು ಇನ್ನು ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಇದು ಚಂದಾಪುರ ಸರ್. ಓಲ್ಡ್ ಚಂದಾಪುರ ಜೆನೆಕ್ಸ್ 25 ಯಾವುದು 4 ಸೆಕೆಂಡ್ 25.1 ಸರ್. ಓಲ್ಡ್ ಚಂದಾಪುರ ಅಟ್ ಚೈನೀಸ್ ಟೆಂಡರ್ ಕರೆದಿದ್ದೇವಲ್ಲ, ಟೆಂಡರ್ ಕರ್ತಿದ್ದೀವಿ ಸರ್. ಟೋಟಲ್ 4 ಸೇರಿ 159 ಕೋಟಿಗೆ ಟೆಂಡರ್ ಕರ್ತಿದ್ದೀವಿ. ಈಗ ಇನ್ನೂ ಆಗಿಲ್ಲ, ಅವಾರ್ಡ್ ಆಗಿಲ್ಲ. ಇನ್ನ ಇಲ್ಲ ಸರ್. ಒಂದು ತಿಂಗಳು ಪ್ರೋಸೆಸ್ ಆಗುತ್ತೆ ಸರ್. ಯಾರು ಅದು ಯೂಶುವಲ್ L1 ಕೊಡಬೇಕಲ್ಲ. ಈಗ ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ ಈಗ. ಅಲ್ಲ ಒಂದು ನಿಮಿಷ ಸರ್, ಇವರು BOPಗೆ ದಟ್ ಮೈಟ್ ಟೇಕ್ ಸರ್ ಟೈಮ್ ಸರ್. ಈಗ FOB ಮಾಡೋಕ್ಕೆ ಯಾಕಂತ ಸರ್ ಬೇಡ ಅಂತ ಹೇಳಿದ್ರೆ 2008 ಸ್ಯಾಂಕ್ಷನ್ ಆದರೆ ಹಾಗೆ ಬಿದ್ದಿದೆ. ಈಗ ನಾವು ಇದಾದಮೇಲೆ ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ಅಲೋಕ್ ಕುಮಾರ್ ಸರ್ ಕರ್ಕೊಬಂದು ನಾವು ಮಾಡಿಸಿದಾಗ ಬೇರೆ ಕಡೆ ಆಗ್ತಾರೆ. ಇಲ್ಲ ಸರ್ ಆಗ್ತಾ ಇಲ್ಲ. ಈಗ ಆಯ್ತು, ಇಲ್ಲ ಇಲ್ಲ, ಈಗ ನಮ್ಮೂರು ಸಮಸ್ಯೆ ಈಗ ಇಲ್ಲ. ಆವಾಗಲೇ ಒಂದು ಹೇಳಿಬಿಟ್ರು. ಈಗ ಬಿಡಿ. ಇಲ್ಲ, ಈಗ ವಾಪಸ್ ಹೋಗಕ್ಕಾಗಲ್ಲ. ವಾಪಸ್ ಹೋಗೋದು ಬೇಡ. ಅಲ್ಲ ಅಯ್ಯೋ, ಈಗ ನಮ್ಗೆ ಒಟ್ಟಿನಲ್ಲಿ ಕೆಲಸ ಆಗಬೇಕು. ಅದೇನು FOBನೋ ಏನೋ ಬಿನೋ ಸಿನೋ Timeline ಕೊಡಕ್ಕೆ ಈಗೆಲ್ಲ ಟೈಮ್ ಲೈನ್ 2 years ಅಲ್ಲಿ ಕೊಟ್ಟಿದ್ದಾರೆ. ಟೆಂಡರ್ ಅವಾರ್ಡ್ ಆದಾಗಿಂದ 2 ವರ್ಷ. 2 ಎಷ್ಟು ವರ್ಷ years. ಹೇಳ್ತಾ ಇದ್ದೀರಾ ಮೇಡಮ್ ಈಗ? ಅಲ್ಲ ಆಯ್ತಪ್ಪ, ಈಗ ನೀವು ಹಿಂದಕ್ಕೆ ಹೋಗ್ತಿದ್ದೀರಲ್ಲ, ಅಲ್ಲ, ಸರ್, ಇವಾಗ 15 ವರ್ಷದ ಹಿಂದೆ ತಗೊಂಡ್ರೆ ನಾನು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿರ್ಲಿಲ್ಲ. ನಾನು ಇನ್ನೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಮೇಡಮ್ ನಾವು ಅಷ್ಟೇ ಮೇಡಮ್. ಈಗ ವಿ ಹ್ಯಾವ್ ಟು ರಿಯಲಿ ಈಗ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ನಾನೇ ಬರ್ತೀನಿ, ನಾನೇನು ಹೇಳಿದೆ, ನಾವು ಅಂತ ಇಲ್ಲಲ್ಲ ಸರ್, ನಿಮ್ಮ ಜೊತೆ ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಏನಿದ್ರು ಇವತ್ತು ಯಾವ ವಾರ, ಗುರುವಾರ ಅಲ್ವಾ, ಗುರುವಾರದಿಂದ ಮಾತಾಡೋದು. ಅಲ್ಲಲ್ಲ, ಹಾಸನ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದು ಎಷ್ಟು ಚೆನ್ನಾಗಿದೆ. ಹಾಸನ್ ಮೈಸೂರಿಗೆ ಚೆನ್ನಾಗಿದೆ. ನಮ್ಮ ಕಾಲೇಜ್ ಇದು ಮಾಡ್ಕೊಡಿ ಸರ್, ನಮ್ಗೆ ಅದೇ ಮಾಡ್ಕೊಡ್ರಿ. ಅದೇ. ನಮಗೂ ಕ್ರಿಟಿಕಲ್ ಏರಿಯಾ ಅವಾಯ್ಡ್ ಆಗುತ್ತೆ. ಆಮೇಲೆ ಹೆಬ್ಗೋಡಿ ಇವಕ್ಕೆಲ್ಲ ಬೆಂಗಳೂರು ಲೆಕ್ಕನೇ ಇದು. ಇದಕ್ಕೆ ಸಂಪನ್ಮೂಲದ ಕೊರತೆ ಇಲ್ಲ. ಇದಕ್ಕೆ ಈಗ ಬೇರೆ ಯಾವುದೋ ಕೋಲಾರನೋ ಅಥವಾ ಚಿಕ್ಕಬಳ್ಳಾಪುರನೋ ಅಂತಂದರೆ ಅಲ್ಲಿ ದುಡ್ಡು ಇರೋದಿಲ್ಲ. ಬಟ್ ಇಲ್ಲಿ ದುಡ್ಡು ಇರುತ್ತೆ, ಅದು ಉಪಯೋಗಿಸ್ಕೊಂಡು ಇದನ್ನು ಕೊಟ್ಟಿದ್ದೆ ಸರ್. ಸರ್ ಇಲ್ಲಿ ಗಾಡಿ ಇಲ್ಲಿರೋ ಸರ್. ಈಗ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸರ್ವಿಸ್ ರೋಡ್ ಹೆಂಗೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಗಾಡಿಗಳು? ಅರ್ಥ ಆಯ್ತು ಮೇಡಮ್. ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ 2.5 hours ಬರ್ತೀವಿ, ನಾವು ಪ್ಲಾನ್ ತಗೊಂಡು ಬರ್ತೀವಿ. ಓಕೆ. ಅವಾಗ ನಾವು ಡೈವರ್ಷನ್ ಅಲ್ಲ, ಫಸ್ಟ್ ಅಪ್ರೂವಲ್ ಪ್ಲಾನ್ ಮಾಡಿ ಟೆಂಡರ್ ಆಗಿದೆ ಅಂತ ಬಿಡು. ಟೆಂಡರು ಆಗಿದೆ. ಟೆಕ್ನಿಕಲಿನೇ ಮಾಡ್ತೀವಿ. ಯಾವುದು ಯಾರಿಗೂ ತೊಂದರೆ ಆಗೋದು ಟ್ರಾಫಿಕ್ ಬರಲಿ ಸರ್. ಈ ಅಂಗಡಿಗಳಿಗೆಲ್ಲ ಈಗ ಎಕ್ಸೆಸ್ ಪರ್ಮಿಷನ್ ತಗೊಳ್ಬೇಕು. ಈಗ ಸರ್ ಇದು 20-30 ಇಯರ್ಸ್ ಬ್ಯಾಕ್ ಇಲ್ಲಿವರೆಗೂ ಜಮೀನು ನಮ್ಮದು. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಡಮ್. ಒಂದು ನಿಮಿಷ ಮೇಡಮ್, 2 minutes ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇಲ್ಲಿವರೆಗೂ ನಮ್ಮದು ಆನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ನಮ್ಮ ಹತ್ರ ಜಮೀನು ತೊಗೊಂಡ್ರಿ, ನೀವು ತೊಗೊಂಡ್ಬಿಟ್ಟು ನಾವು ರೋಡ್ ಮಾಡ್ಕೊಂಡು ಹೋಗ್ತೀವಿ. ದುಡ್ಡು ಕೊಟ್ಟರು ರೋಡ್ ಮಾಡಿಕೊಂಡು ನನ್ನದು ಜಾಗ ಅಲ್ಲೇ ಇದೆ. ನಾನು ಅಲ್ಲಿ ಹೋಗಬೇಕು ಅಂದರೆ ಮತ್ತೆ ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟು ಪರ್ಮಿಷನ್ ತೊಗೋಬೇಕು. ಅಂದರೆ ಏನು ನ್ಯಾಯ ಸರ್ ಇದು? ಸರ್ವಿಸ್ ರೋಡ್ ನಾನು ಯೂಸ್ ಮಾಡ್ತಾರೆ, ಮೈನ್ ರೋಡ್ ಅಲ್ಲ ಇದು, ಸರ್ವಿಸ್ ರೋಡ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪಕ್ಕದಲ್ಲಿರೋ ಜಾಗಕ್ಕೆ ನಾನು ದುಡ್ಡು ಕೊಟ್ಬಿಟ್ಟು ನಿಮ್ಮ ಹತ್ರ ಪರ್ಮಿಷನ್ ಮತ್ತೆ ತೊಗೊಬೇಕು ಅಂದರೆ ಏನು ಸರ್ ಇದು? ಲಕ್ಷ ಸರ್, 1 ಲಕ್ಷ 2 ಲಕ್ಷ ಅಲ್ಲ ಸರ್. ಕೊಡಬೇಕು ಅಂತ ಹೇಳ್ತಾರೆ. ನಮ್ಮ ಸೆಂಟ್ರಲ್ ಲೈನಿಂದ ಎಷ್ಟು ಮೀಟರ್ಗೆ ಬಿಲ್ಡಿಂಗ್ಗಳಿರ್ಬೋದು, ಹೇಗಿರಬೇಕು ಅಂತ ಈ ಒಂದು ಸ್ಕೀಮ್ ಲೈನ್ ಆಗಿದೆ. ನಮಗೆ ಸರ್ ಇವಾಗ ನೀವು ಯಾರೇ ಪರ್ಮಿಷನ್ ತೊಗೊಳೋದ್ರಲ್ಲಿ ಏನು ಪರ್ಮಿಷನ್ ಕೊಡಿ, ಫ್ರೀಯಾಗಿ ಕೊಡಿ. ರೂಲ್ಸ್ ಇದೆ, ನೀವು ಅದನ್ನ ಕೊಡಿ. 2 ಲಕ್ಷ 2 ಲಕ್ಷ ತುಂಬಾ ಜಾಸ್ತಿ ಅಲ್ಲ ಮೇಡಮ್. 5,000 ಸ್ಕ್ವೇರ್ ಫೀಟ್ ಸರ್. ಇಲ್ಲಿ 10,000 ಸ್ಕ್ವೇರ್ ಫೀಟ್ ಒಂದು ಅಂಗಡಿ ಜಾಗ ಇದೆ. 10,000 ಸ್ಕ್ವೇರ್ ಫೀಟ್. ಈಗ ಒಂದು ನಿಮಿಷ, ಈಗ ಯಾವ ರೀತಿ
ಅಲ್ಲಲ್ಲ ಎಲ್ಲವಿದೆ. ಸರ್ ಮೋರ್ ದೆನ್ 5 lakhs ಇದೆ ಸರ್. ಮಿನಿಸ್ಟ್ರಿಂದನೇ ಅಲ್ಲಲ್ಲ ಅದರ ರಿಟರ್ನಬಲ್ ಡೆಪಾಸಿಟ್ ಅದನ್ನ ಅಮೌಂಟಲ್ಲಿ ಏನಾದ್ರು ರಿಡ್ಯೂಸ್ ಮಾಡೋದಕ್ಕೆ ರಿಟರ್ನಬಲ್ ಡೆಪಾಸಿಟ್ 2.5 ಲಕ್ಷ ಪ್ಲಸ್ ಫೀಸ್ 2.5 ಲಕ್ಷ. ಮೇಡಮ್ ಅಲ್ಲಲ್ಲ ಆಲ್ ಓವರ್ ಇಂಡಿಯಾ ಮಿನಿಸ್ಟ್ರಿಗೆ ರೆಪ್ರೆಸೆಂಟ್ ಮಾಡಿ ಸರ್ ಐದು ಡ್ರಾಫ್ಟ್ ಲೆಟರ್ ಅಲ್ಲಲ್ಲ ನೀವು ಡ್ರಾಫ್ಟ್ ಮಾಡಿ ಲೆಟರ್ ಕೊಡಿ. ನಾನು ನಿತಿನ್ ಗಡ್ಕರಿ ಹೋಗಿ ತುಂಬ ಅನುಕೂಲ ಆಗುತ್ತೆ. ಅವೆಲ್ಲ ಸಣ್ಣ ಸಣ್ಣ ಅಂಗಡಿಗಳಿದೆ, ಅವ್ರಿಗೆ ಆಕ್ಸೆಸ್ ಬೇಕಾಗುತ್ತೆ, ಅವ್ರಿಗೆ ಇಷ್ಟು ಡಿಪಾಸಿಟ್ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಕ್ಯಾಟಗರಿ ಮಾಡಿ, ಎ ಕ್ಯಾಟಗರಿ ಬಿ ಕ್ಯಾಟಗರಿ ಅಂತ ಮಾಡಿ. ಇದೆಲ್ಲ ತುಂಬ ಇವೆಲ್ಲ ಲೋ ಇನ್ವೆಸ್ಟ್ಮೆಂಟು ಸಣ್ಣ ಸಣ್ಣ ಹೋಲ್ಡಿಂಗ್ಸ್, ಅವ್ರಿಗೆ 2-3 ಲಕ್ಷ ಕಟ್ಟೋಕ್ಕಾಗಲ್ಲ. ಸೊ ಆ ಥರ ಮಾಡೋಣ. ಬೇಕಾದರೆ ಅಲ್ಲಿ ಇವ್ರ ಕೈಲಿರಲ್ಲ, ಅದು ಮಿನಿಸ್ಟ್ರಿಗೆ ಮಾತಾಡಿ ಅಲ್ಲೇನಾದರೂ ವೆದರ್ ಇದೆಲ್ಲ ಕ್ಯಾಬಿನೆಟ್ ಅಲ್ಲಿ ಹೈವೇನೇ ಸರ್ ಪಾಲಿಸಿ ಗೈಡ್ಲೈನ್ ಎಕ್ಸಿಸ್ಟಿಂಗ್ ಹೈವೇಸ್ಗೆ ಇಲ್ಲ ಅಪ್ಲಿಕೇಬಲ್ ಇಲ್ಲ ಮೇಡಮ್. ನೀವು ಮೇಡಮ್ ಈಗ ಮಡವಾಳ ಜಂಕ್ಷನ್ ಅಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಮೇಡಮ್? ಯಾವ ಥರ ಮಾಡ್ತಾ ಇದ್ದಾರೆ? ರೈತ ಮಾತ್ರ ಲ್ಯಾಂಡ್ ತಗೊಂಡ್ಬಿಡಿ ಮೇಡಮ್. ನೀವು ಬೆಲೆ ಅವರು ಎಲ್ಲ ಆಕ್ಸೆಸ್ ಬರ್ದೇ ಬರೀತಾರೆ. ಯಾಕಂತ ಅಂದ್ರೆ ಸರ್ ಇವಾಗ ರಾಜಮಾರ್ಗ ಯಾತ್ರೆ ಕಲ್ತು ನಾವು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿಲ್ಲ ಅಥವಾ ಯಾವುದಾದ್ರೂ ಪರ್ಮಿಷನ್ ಕೊಡ್ದೇನೆ ನಾನು ಆಕ್ಸೆಸ್ ಕೊಟ್ಟಿದ್ದೆ, ನಾನು ಇಮಿಡಿಯೇಟ್ ಮೇಡಮ್ ನೀವು ಎನ್ಕರೇಜ್ ನಮ್ಮನ್ನ ಯಾವುದೇ ನಮಗೂ ಯಾವುದೇ ಎಕ್ಸ್ಪ್ಲನೇಷನ್ ಕಾಲ್ ಮಾಡೋಣ. ವಿತಿನ್ 24 hours ಅಷ್ಟೇ ಮೇಡಮ್ ಎನ್ಕ್ರೋಚ್ಮೆಂಟ್ ಕೇರ್ ಮಾಡಿ ಮೇಡಮ್. ಅದನ್ನ ಬೇಡ ಎನ್ಕ್ರೋಚ್ಮೆಂಟ್ ನಾವು ಯಾರು ಕೇಳ್ತಿಲ್ಲ ಮೇಡಮ್. ದಯವಿಟ್ಟು ಎನ್ಕ್ರೋಚ್ಮೆಂಟ್ಸ್ ಆ್ಯಂಡ್ ಆಕ್ಸೆಸ್ ಮೇಡಮ್ ಆಕ್ಸಿಸಸ್ ಆರ್ ದೇರ್ ಫ್ರಮ್ 20-30 years ಮೇಡಮ್. ಹೌ ಕ್ಯಾನ್ ಈಗ ಬಂದು ನೀವು ಇದನ್ನು ಮಾಡಬೇಕು ಅಂದ್ರೆ ಹೆಂಗಾಗುತ್ತೆ ಮೇಡಮ್? ಅವ್ರು ಹೇಳ್ತಾ ಇಲ್ಲ ಇವ್ರೆ, ಈಸ್ ನಾಟ್ ಟೆಲ್ಲಿಂಗ್, ಇರೋ ರೂಲ್ಸ್ ಹೇಳ್ತಾ ಇದ್ದಾರೆ. ಅಲ್ಲ ನಾವು ಬ್ಲೇಮ್ ಮಾಡ್ತಾ ಇದ್ದೀವಿ. ನಾವು ಓವರ್ ಆಲ್ ಅಲ್ಲ ನಾನೇನು ಹೇಳೋದು, ಇದು ಇನ್ಕನ್ವೀನಿಯನ್ಸ್ ಆಗ್ತದೆ. ಇದನ್ನ ಮಿನಿಸ್ಟ್ರಿ ಜೊತೆ ಏನಾದರೂ ಮಾತಾಡಿ ಡೆಲ್ಲಿಗೆ ಇದು ಮಾಡಿ. ಡೆಫಿನೆಟ್ಲಿ ಸರ್ ಐ ವಿಲ್ ಡ್ರಾಫ್ಟ್ ಐ ನೀವು ರೆಪ್ರೆಸೆಂಟೇಷನ್ ಕೊಡಿ. ಇದು ನ್ಯಾಷನಲ್ ಹೈವೇ. ಸೊ ಅವರು ಅದ್ರ ಮೇಲೆ ಏನು ಮಾಡ್ತಾರೆ, ನಾವೆಲ್ಲ ಒಟ್ಟಿಗೆ ತಗೊಂಡೋಗಿ ವಿಲ್ ಹ್ಯಾವ್ ಎ ಡಿಸ್ಕಷನ್. ಬೇರೆ ಕಡೆ ಕೊಡ್ತಾರೆ, ಅಲ್ಲೇ ಯಾಕೆ ಸರ್ ಬಂದ್ ಮಾಡ್ತಾ ಇಲ್ಲ? ಸಿಟಿದು ಎಲ್ಲದರಲ್ಲೂ ಯಾವಾಗಲಿಂದ ಇದೆ? ಯಾವಾಗಿಂದಲೂ ಇದೆ ಸರ್, ಯಾವಾಗಲೂ ಇದೆ. ಬಟ್ ಮೊದಲಿನ ಯಾರು ಫಾಲೋ ಮಾಡಲಿಲ್ಲ. ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆಗಿ ಆಫೀಸರ್ಸ್ ವಿಲ್ ಬಿ ಇಲ್ಲ ಹೊಸದಾಗಿ ಇವರು ಎನ್ಕ್ರೋಚ್ಮೆಂಟ್ ಅಂತ ಒಂದು ಕಂಪ್ನಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ಈಗ. ಬಸ್ದಾಗಲ್ಲ ಅವ್ರು ನಮ್ಮಲ್ಲಿನೇ ಇರೋದು. ಅವ್ರು 20 ವರ್ಷದಿಂದ ನಮ್ಮ ಮೇಡಮ್ ಇಷ್ಟು ತನಕ ಇರಲೇ ಇಲ್ಲವಲ್ಲ, ಇಷ್ಟು ತನಕ ಯಾರು ಕೇಳಿಲ್ವಲ್ಲ. ಈಗ ನೀವು ಬಂದ ಮೇಲೆ ಈ ತೊಂದರೆ ಕೊಡ್ತಾ ಇರೋದು. ಇಷ್ಟು ತನಕ ಇರ್ಲಿಲ್ವ ಕಾನೂನು ಕೋಲಾರ ರೋಡಲ್ಲೂ ಈಗೇನಾಗಿದೆ ಗೊತ್ತಾ? ಸರ್? ಇಷ್ಟು ತನಕ ಇರ್ಲಿಲ್ವ ಸರ್ ಕಾನೂನು? ಈಗೇನಾಗಿದೆ, ಹಾಂ ಈಗ ಇವ್ರದ್ದೇನು ಸಮಸ್ಯೆ ಇಲ್ಲ. ಇವ್ರು ಅಕ್ಸೆಸ್ ಕೊಟ್ಟರೆ ಇವ್ರುಗಳನ್ನ ಸಸ್ಪೆಂಡ್ ಮಾಡ್ತಿದ್ದಾರೆ. ಯಾರು ಮಿನಿಸ್ಟ್ರಿ ಸರ್ ಬೇರೆ ಬೇಡ ಸರ್. ಈಗ ಹಾಸನ ನೀವು ನೋಡಿ ಕರ್ಸೋಣ ಸರ್ ಅವ್ರನ್ನೂ ಬಂದು ನೋಡ್ಲಿ. ನಾನು ಅದೇನೇ ಹೇಳೋದು, ನಿಮ್ಮ ಪರವಾಗಿ ನಾವು ಮಿನಿಸ್ಟ್ರಿಗೆ ಮಾತಾಡ್ತೀವಿ. ಹಾಂ ಕೃಷ್ಣ ಮತ್ತೆ ಮೇಡಮ್ನವ್ರು ಏಕಾಏಕಿ ನೋಟಿಸ್ಗಳು ಇಶ್ಯೂ ಮಾಡಿಬಿಟ್ಟು ವಿತಿನ್ 3 daysನಲ್ಲಿ ರಿಪ್ಲೈ ಕೊಡಿ ಅಂದರೆ ಏನು ಸರ್ ಅದು ಅರ್ಥ? ಇವ್ರ ಆಫೀಸ್ಗೆ ಒಂದು ಲೆಟ್ರ್ ಕೊಟ್ಟರೆ ತಿಂಗಳ ತಿರುಗಬೇಕು. ನಮಗೆ ಮಾತ್ರ ವಿತಿನ್ 3 daysನಲ್ಲಿ ನಾವು ಕೊಡಬೇಕು ನಮ್ಮ ಜಮೀನು ಇಲ್ಲೇ ಇದೆ ರಿಪ್ಲೈ. ಸರ್. 100 ವರ್ಷದಿಂದ ಏನದಕ್ಕೆ ಅರ್ಥ? ಹೋಗ್ಬೇಕು ನಾವು, ಬೇರೆ ಆಪ್ಷನ್ ಇಲ್ಲ. ಹಿಂಗೆ ಹೋಗ್ತಾ ಇದ್ವಿ. ನೀವು ಬಂದು ನಮ್ಮ ಜಾಗ ತಗೊಂಡ್ಮೇಲೆ ಹಾಂ ನಮ್ಗೆ ಎಲ್ಲಿ ಜಾಗ ಮತ್ತೆ ಹೋಗ್ಬೇಕು ಅಂದ್ರೆ ನೀವು ಹೇಳೋದ್ರಲ್ಲಿ ಸಂಪೂರ್ಣ ನ್ಯಾಯ ಇದೆ. ಬಟ್ ಈಗ ಈ ಕಾನೂನು ಬದಲಾವಣೆ ಮಾಡಬೇಕು. ಅದನ್ನು ಮೇಡಮ್ ಈಗ NH-844 ಇಲ್ಲಿ ಮಾಡ್ತಾ ಇದ್ದಾರೆ, ಇನ್ನೊಂದು ಹೈವೇ ಬರ್ತಾ ಇದೆ. ಅಲ್ಲಿ ಸರ್ವಿಸ್ ರೋಡಲ್ಲಿ ನೀವು ಹೇಳ್ತಾ ಇರೋ ಹಾಗೆ ಸರ್ವಿಸ್ ರೋಡ್ಗೆ ಎಲ್ಲ ಕಾಂಕ್ರೀಟ್ ಇದು ಹಾಕಿ ಬ್ಲಾಕ್ ಮಾಡ್ತಾ ಇದ್ದಾರೆ. NHAI ರೂಲ್ಸಲ್ಲಿ ಇರೋದು ಎನಿ ಆಫ್ ದ ನ್ಯೂ ಹೈವೇಸ್ ಇಟ್ಸ್ ಮ್ಯಾಂಡೇಟ್ರಿ, ಬಟ್ ಫಾರ್ ಎಕ್ಸಿಸ್ಟಿಂಗ್ ಹೈವೇಸ್ ಇಟ್ ಮೇ ಟೇಕ್ ಅಂತ, ಮಸ್ಟ್ ಟೇಕ್ ಅಂತ ಎಲ್ಲರೂ ಹೇಳ್ತಾರೆ. ಇದೆ ಹೀಗಾಗಿ ಅರ್ಥ ಮಾಡ್ಕೊಳ್ಳಿ. ಮೇ ಬಿ ಒಪ್ಟೆಂಡ್ ಅಂತ ಅಂದರೆ ನೀವು ತಗೊಳ್ಳದೆ ಇರಲಿ ಅಂತ ಹೇಳ್ತಾರೆ. ತಗೊಳ್ಳಿ ಅಂತ ಮಸ್ಟ್ ಬಿ ಒಪ್ಟೈನ್ಡ್ ಅಂತ ಇರುತ್ತೆ. ಮೇ ಬಿ ಅಂದರೆ ಏನು ಮೇಡಮ್, ಈಗ ಹೊಸ ಹೈವೇಸಲ್ಲಿ ಮತ್ತೊಂದು ಹಾಕ್ತಾರೆ. ಈಗ ರಾಜಮಹಾರಾಜರ ಕಾಲದಿಂದ ಇರೋ ರೋಡ್ ಆಸ್ ಅ ಹೈವೇ ಅಡ್ಮಿನಿಸ್ಟ್ರೇಟರ್ ಐ ಹ್ಯಾವ್ ಟು ಡೂ ಮೈ ಜಾಬ್. we are also, you know, all we are saying is understand our grievance. There are practical difficulties. ನೀವು ಹಿಂದೆ ಪರ್ಮಿಷನ್ ತಗೊಂಡಿದ್ರೆ ಆ ಕಾಪಿ ಕೊಡಿ. ಮೇಡಮ್ ಮುಂದೆ ನಾವು ಲೋಕಲ್ ಪಂಚಾಯತಿ ಪ್ಲಾನ್ ಅಪ್ರೂವಲ್ ತಗೊಂಡು ನಮ್ದೆಲ್ಲ ಪಂಚಾಯತಿ ಮೇಡಮ್, ಪಂಚಾಯತಿ ಲಿಮಿಟ್ಸ್ ಅಲ್ಲಿ ನಮ್ಗೆ ಯಾರು ಪರ್ಮಿಷನ್ ಕೊಡ್ತಾರೆ ಹೇಳಿ? ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಟ್ಟಿರ್ತಾರೆ. ಆಫ್ಟರ್ 1998 ಎನಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದರೆ ಅವ್ರು ಕಂಪಲ್ಸರಿ ಅಫರೆನ್ಸ್ ತಗೊಳ್ಳೇಬೇಕು. ಬಿಫೋರ್ 98 ಯಾವ್ದಾದ್ರು ಬಿಲ್ಡಿಂಗ್ ಇದ್ದರೆ ಅವ್ರು ಮಿನಿಮಲ್ ಫೀಸ್ ಆಗಿ ಒಂದು 10,000 ಸಮಥಿಂಗ್ ಇದೆ, ಅವ್ರಿಗೆ ಸಪ್ರೇಟ್ ಇದೆ ಸರ್. ಬಿಫೋರ್ ಅವಾಗ ಟೌನ್ ಪ್ಲಾನಿಂಗ್ ಅವರು ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರು ಅದನ್ನ ಇದೆಲ್ಲ ಸ್ಟೇಟ್ ಹೈವೇ ಇದ್ದಾಗ ಮೊದಲಿಂದ ಇವೆ
ಇದು ಮೊದಲಿನ ಹೈವೇ ಸರ್, ಬೆಂಗಳೂರು ಟು ಮೆಡ್ರಾಸು ಸಿಂಗಲ್ ರೋಡ್ ಇತ್ತು. ತೊಂದರೆ ಕೊಡೋದು ಫಸ್ಟ್ ಅದೇ ಜನರಿಗೆ ಏನಾದ್ರು ಸಮಸ್ಯೆ ಇಲ್ಲ. ಒಂದು FOB VOB ಮಾಡೋದಕ್ಕೆ 5 ವರ್ಷ 10 ವರ್ಷ ಮಾಡೋಕ್ಕಾಗಲ್ಲ ನೀವು. ಅದೇ ಜನರ ಮೇಲೆ ಹಿಂಸೆ ಮಾಡೋದಕ್ಕೆ ನೋಟಿಸ್ ಕೊಡಕ್ಕೆ ಅರ್ಲಿ ಆಗಿರ್ತೀರಾ ನೀವು, ರೂಲ್ಸ್ ಹೇಳ್ತೀರಾ. ಅದು ರೂಲ್ಸ್ ಅಲ್ವಾ? ಹೇಳಿ, ನಿಮ್ಗೊಂದು FOB ಮಾಡೋದಕ್ಕೆ 10 ವರ್ಷ ಆಗಲ್ಲ. ಅಲ್ಲ ಸರ್, ಈ ರೂಲ್ಸ್ ಮೊದಲಿನ ಇತ್ತಲ್ವಾ ಸರ್? ಮೊದಲಿನ ಯಾಕೆ ಸರ್ ನಮ್ಗೆ ಕೊಟ್ಟಿಲ್ಲ? ನಾವು ಕೊಟ್ಟಿದ್ದು ನಾವು ಲ್ಯಾಂಡ್ಸ್ ಬಿಡ್ತಾ ಇರ್ಲಿಲ್ಲ. ಮಾಡ್ತಿರ್ಲಿಲ್ಲ ನಾವು. ಖಂಡಿತ ನಾವು ಗಲಾಟೆ ಮಾಡ್ತಾ ಇದ್ವಿ. ಈಗಲೂ ಎಲ್ಲರಿಗೂ ನೋಟಿಸ್ ಕೊಟ್ಕೊಂಡು ಏನು ಸರ್ ಮನೆಯಿಂದ ಅಲ್ಲ ಸರ್, ಇದು ಈ ಥರ ಅಕ್ಸೆಸ್ ಕೊಡಬೇಕು ಅಂತ ಅದರಲ್ಲೇ ಸೇರಿಸ್ಕೊಂಡ್ಬಿಟ್ಟಿರಬೇಕು. ಸರ್ ಆ್ಯಕ್ಚುಲಿ ಅಲ್ಲ ಅವ್ರ ಕಂಡೀಷನ್ಸ್, ರೈತರ ಕಂಡೀಷನ್ ಹಾಕಿ ನಾವು ಅಕ್ವೈರ್ ಮಾಡಿ, ಬಟ್ ನಮ್ಗೆ ಅಕ್ಸೆಸ್ ಕೊಡಬೇಕು ಅಂತ ಅವರೇ ಇನ್ಸಿಸ್ಟ್ ಮಾಡಿದ್ರೆ ಅಲ್ಲ ಇನ್ಸಿಸ್ಟ್ ಮಾಡ್ಬೋದು ಸರ್. ನಾವು ಅದಕ್ಕೆ ಇಲ್ಲಿ ಪಬ್ಲಿಕ್ ಹಿಯರಿಂಗ್ ಅಂತ ಮಾಡ್ತೀವಿ ಸರ್. ಎನಿ ನ್ಯೂ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಪಬ್ಲಿಕ್ ಹಿಯರಿಂಗ್ ಅಂತ ಮಾಡ್ತೀವಿ. ಆವಾಗ ಇವರು ಬಂದು ಮೊದಲನೇ ಕಂಡೀಷನ್ ಹಾಕಿದ್ರೆ ರೈತರು ಈ ಪ್ರಾಜೆಕ್ಟಲ್ಲಿ ಆಗಿದ್ದಾರೆ, ಅಲ್ಲಲ್ಲ ಮುಂಚೆನೇ ಆಗಿಲ್ಲ. ಇಲ್ಲ ಸರ್, ಅವ್ರು ಜಮೀನು ಅಕ್ವೈಸೇಷನ್ ಮಾಡಿದಾಗ ಕಂಡೀಷನ್ ಆಗಬೇಕು. ನೆಕ್ಸ್ಟ್ ನಿಮಗೆ ಆಕ್ಸಿಸ್ ಬೇಕಾದ್ರೆ ನಾವು ಮತ್ತೆ ಪರ್ಮಿಷನ್ ತಗೊಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರೆ ನಾವು ಅವಾಗ ಮಾಡ್ತಾ ಇದ್ದೋ. ಅದು ಇವಾಗ ಒಂದು ಕೆಲಸ ಅವಾಗಲೂ ಇಲ್ಲ. ಅಲ್ಲಲ್ಲ, ನಾನು ದೇರ್ ಇಸ್ ಸಮ್ ಲೀಗಲ್ ಸೊಲ್ಯೂಷನ್ ಇದಕ್ಕೆ. ಈ ಕೋರ್ಟಿಂದ ಆರ್ಡರ್ ಬಂದರೆ ದೇ ವಿಲ್ ಆಲ್ವೇಸ್ ಇರು. ಈಗ ಈ ಪಾಪ ಅವರು ಹೆಲ್ಪ್ಲೆಸ್ಸು. ಈಗ ಅವರೇ ಅಲ್ಲಿರೋ ಪೊಸಿಷನ್ ಸೀಟ್ಗೆ ನಾವು ಮಾತಾಡೋದು ಅಷ್ಟೇ. ಈಗ ನಾನು ನಿಮಗೆ ನೋಟಿಸ್ ಕೊಟ್ಟು ಎಷ್ಟು ದಿವಸ ಅಂತಂದೆ, 3 ದಿವಸ ಅಂತಲ್ಲ. ಇಲ್ಲ ಅದು 2ನೇ ನೋಟಿಸ್. ಅದಕ್ಕೂ ಮುಂಚೆ ಮಾರ್ಗೋ ಲೈನ್ಸ್ ಕೊಟ್ಟರು. ನನ್ನ ಸಿಗ್ನೇಚರ್ದು ಫಸ್ಟ್ ನೋಟಿಸ್ ಬಂದಿದೆ. ಅದಕ್ಕೂ ಮುಂಚೆ ಮಾರ್ಗೋ ಲೈನ್ಸ್ ಇಲ್ಲ ಮೇಡಮ್, ಯಾರು ಕೊಟ್ಟಿಲ್ಲ. ಒಂದು ವಾರ ಆಯ್ತಲ್ವಾ, ನಾವು ಲೆಟರಲ್ಲಿ 3 days ಅಂದಿದ್ವಿ ಅಲ್ವಾ? ಒಂದು ವಾರದವರೆಗೂ ನಾವೇನಾರು ಆ್ಯಕ್ಷನ್ ತಗೊಂಡ್ವಾ? ಅದಕ್ಕೂ ತೆಗೆದುಕೋತೀರಾ ಮೇಡಮ್ ನೀವು ಅದಕ್ಕೂ ತೆಗೆದುಕೋತೀರಾ? ಚೀಫ್ ಸೆಕ್ರೆಟರಿ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬರ್ತಿದ್ದಾರೆ. ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತಂದರೆ ಅದಕ್ಕೋಸ್ಕರ ರಾಜಮಾರ್ಗ್ ಯಾತ್ರಾ ಆ್ಯಪ್ ಅಂತಲೇ ಒಂದು ಓಪನ್ ಮಾಡಿದ್ದಾರೆ ಸರ್. ಅದರಲ್ಲಿ ಡೀಟೇಲ್ಸು ಮತ್ತು ಎಕ್ಸ್ಪ್ಲೇಷನ್ನೇ ಅಪ್ಲೋಡ್ ಮಾಡಬೇಕು ಸರ್. ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ನಂದು ಏನಂತಂದರೆ, ನಾನು ಮಾಡಿದ್ದೀನಿ, ನಾಳೆ ದಿವಸ ನನ್ನ ಮೇಲೆ ಆ್ಯಕ್ಷನ್ ತಗೋಬೇಡಿ ಅಂತ ಒಂದು ಲೆಟರ್ ಕೊಟ್ಬಿಟ್ಟಿದ್ದೀನಿ ಸರ್. ಈಗ ನೋಡಿ, ಈ ಥರ ಆಗಿದೆ ಅನಂತಲ್ಲ ಅಂತ ಬೆಸ್ಟ್ ಲೀಗಲ್ ಆಪ್ಷನ್ ಇದ್ದರೆ ಆವಾಗ ಏನಾಗುತ್ತೆ, ಆಗ ಇವ್ರದ್ದು ಪಾರ್ಟಿ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಅಲ್ಲಿ ತನಕ ಸ್ಟೇಟಸ್ ಕೊಡಿರುತ್ತೆ. ಆ ಥರ ಮಾಡಿ ಸರ್. ತಮಿಳುನಾಡಿನಲ್ಲಿ ಮೀನ್ ವೈ ವಿಲ್ ಆಲ್ಸೋ ಹ್ಯಾವ್ ಎ ಡಿಸ್ಕಷನ್ ಸರ್, ಅಲ್ಲ ಸರ್, ನೀವು ಸ್ವಲ್ಪ ಫಾಲೋ ಮಾಡಿ ರೆಸ್ಪೆಕ್ಟ್ ಸರ್ ಬಂದಿದೆ ಅಂತ ಹೇಳೋದಲ್ಲ. ಒತ್ಕೊಂಡು ಹೋಗೋರು ಇರ್ತಾರೆ, ಒತ್ಕೊಂಡು ಹೋಗೋನು ಎಲ್ಲಿಂದ ಒತ್ಕೊಂಡ್ ಬರ್ಬೇಕು? ಈಗ ಗಂಗಾಪುರಕ್ಕೆ ಹೋಗಿ ಬರ್ಬೇಕಾ? ನಾನು ಹೇಳಿದೆ 20 ವರ್ಷದ್ದು ಈಗ ಮಾತಾಡ್ತಾ ಇದ್ದೀರಾ. ಈಗ ಅದು ಸಾಲ್ವ್ ಆಯ್ತು ಬಿಡಿ. ಹೇಳಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೀವು ಗೊತ್ತಾಯ್ತಾ? ಈಗ ನಿಮ್ಮ ಮನೆ ಬಾಗಿಲಿಗೆ ಯಾಕೆ ನಾವು ಬಂದಿರೋದು? ಇನ್ನು ಮುಂದೆ ಏನಾದರೂ ಸೊಲ್ಯೂಷನ್ ಕೊಡೋದಕ್ಕೆ. ಆಯ್ತು ಸರ್. ಯಾವತ್ತೂ ಅಷ್ಟೇ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಬೇಡ ಸರ್, ದಯವಿಟ್ಟು ಬೇಡ ಸರ್. ನಿಮ್ಮ ಚಂದಾಪುರದ್ದು ಜಂಕ್ಷನ್ನು ತುಂಬಾ ಅಗಲ ಮಾಡ್ತಿದ್ದಾರೆ ಅವರು. ಇನ್ಫ್ರಾರೆಡ್ ಯಾರು ರೈಡ್ ಕೆ ರೈಡ್ ಅವರು ಮಾಡ್ತಿದ್ದಾರೆ. 60 ಕೋಟಿ ಖರ್ಚು ಮಾಡಿ ಟೆಂಡರ್ ಕರೆದು ಅದೆಲ್ಲ ವರ್ಕ್ ಶುರುವಾಗುತ್ತೆ. ಆಮೇಲೆ ನೆಕ್ಸ್ಟ್ ಅಲ್ಲೊಂದು 20 ಹಳ್ಳಿ ಕನೆಕ್ಟ್ ಆಗುತ್ತಲ್ಲ, ಚಂದಾಪುರ ವಿಲೇಜ್, ಇದು ಆಲ್ರೆಡಿ ಕರೆದೇ ಬಿಟ್ಟಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಅದು ಆಗುತ್ತೆ. ಅವ್ರ ಹತ್ರ ಫೈಲು ಕೆಳಗಡೆ ಹೋಗಿ ಸರ್. 10 ವರ್ಷದಿದ್ದೇ ಬಂದರು ಫೈಲು ಫಿಕ್ಸ್. ಸುರೇಶ್ ಅಕ್ಷರ್ ಇರ್ಬೇಕಾದ್ರೆ ಅವ್ರು ಎನ್ಕ್ರೋಚ್ ಅಲ್ಲಿ ಪಾಪ ಅಲ್ಲಿ DSL ಕಪ್ಪು ನಾಲ್ ಅಂಗಡಿ ಅವ್ರನ್ನ ಬಂದು ಅವರು ಸರ್ ಮಿಷಿನ್ ಎತ್ಕೊಂಡು ಹೋಗ್ಬಿಟ್ಟು ಸರ್. ಅವ್ರು ಏನು ಮಾಡಿರ್ತಾರೆ ಹೊಟ್ಟೆ ಪಾಡಿಗೆ ಅವ್ರ ಪಾಪ ಅಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ಅವ್ರು ಏನಾದ್ರು ಫಿಕ್ಸ್ ಅದು ನೋಡ್ತಾ ನೋಡ್ತಾ ಸುಮ್ಮನೆ ಆಗ್ಬೇಕಷ್ಟೇ. ಅದನ್ನ ಡೈರೆಕ್ಟಾಗಿ ಬಂದು ತೊಗೊಂಡು ಹೋಗಲ್ಲ. ಗಣಪತಿ ಹಬ್ಬಕ್ಕೆ ಅದೇ ಸ್ವಂತ ಜಾಗ ಹೌದು. ಇದರಲ್ಲಿ ಇಟ್ಟಿದ್ರೆ ಅದನ್ನ ಬಂದು ದೌರ್ಜನ್ಯ ಏನು ಹುಡುಗಿ ತರ ಬಿಹೇವ್ ಮಾಡ್ತಾರೆ. ಗಣಪತಿ ಮಾಡೋರು ಪಾಪ ಮನೆ ಮೇಲೆ ಬರ್ತಾ ಇದೆ ಅವತ್ತು. ಬಂದಾಗಿದ್ದಾರೆ ಸರ್. ಇಲ್ಲಿ ಕಾಂಕ್ರೀಟ್ ಹಾಕೋಕೆ ಬಿಡೋದಿಲ್ಲ. ಏನು ಪರ್ಮಿಷನ್ ತಗೊಳ್ಳಿ ಅಂತಾರೆ. ಇಲ್ಲ ನೀವಾದ್ರೂ ಕಾಂಕ್ರೀಟ್ ಹಾಕ್ಕೊಡಿ.
ಸಿಂಪಲ್ ಇಲ್ಲ ಸರ್. ಸಿಂಪಲ್ ಆಗಿದ್ರೆ ಇಷ್ಟು ಯೋಚನೆ ಯಾಕೆ ಸರ್? ನಮ್ಮ ಸರ್ಕಾರದಲ್ಲಿ ಯಾವ್ದು ಸರ್ ಸಿಂಪ್ಲಿ ಆಗಿ ಅಲ್ಲ ಸರ್ ಅವ್ರು ವೆರಿಫಿಕೇಶನ್ ಮಾಡ್ತಾರೆ. ಅಲ್ಲ ಮೇಡಮ್, ನೀಟಾಗಿ ಕಸ ಈ ಕೆಲವು ಜಮೀನುಗಳಂತ ನೋಡ್ತೀವಿ, ಕಸ ಅವರು ತೆಗ್ಸಲ್ಲ, ಅಲ್ಲಿ ಹಾಕ್ತಾರೆ, ರೋಡ್ ಯಾರು ಪರ್ಮಿಷನ್ ಕೊಡ್ತಾರೆ ಹೇಳಿ? ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಆಗಿದೆ ಸರ್. ಸೊ ಆಫ್ಟರ್ 1998 ಎನಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದರೂ ಅವಾಗ ಕಂಪಲ್ಸರಿ ಅಪ್ರೋಚ್ ತಗೊಳ್ಳೇಬೇಕು ಸರ್. ಯಾಕಂದ್ರೆ ಬಿಫೋರ್ 98 ಯಾವ್ದಾದ್ರು ಬಿಲ್ಡಿಂಗ್ ಇದ್ದರೆ ಅವ್ರ ಮಿನಿಮಲ್ ಫೀಸ್ ಆಗಿ ಒಂದು 10,000 ಸಮಥಿಂಗ್ ಇದೆ, ಅವ್ರಿಗೆ ಸಪ್ರೇಟ್ ಇದೆ ಸರ್. ಬಿಫೋರ್ ಸ್ಟೇಟ್ ಹೈವೇ ಅಂತ ತಗೊಂಡಿದ್ದಾರೆ. ಅವಾಗ ಸ್ಟೇಟ್ ಹೈವೇ ಇದ್ದಾಗ ಟೌನ್ ಪ್ಲಾನಿಂಗ್ ಅವರು ಅಥವಾ ಸ್ಟೇಟ್ ಗೌರ್ಮೆಂಟ್ ಅವರು ಅದನ್ನೇ ಇದೆಲ್ಲ ಬರ್ತಿದ್ರು. ಸ್ಟೇಟ್ ಹೈವೇ ಇದ್ದಾಗ ಇರ್ತದೆ. ಹೊರಗಡೆ ಇರ್ಲಿಲ್ಲ ಸರ್. ಮೊದಲಿಂದ ಇವೇನು ಮುಂಚೆಯಿಂದ NH ಸರ್. ಮೊದಲಿಂದ ಹೈವೇ ಸರ್, ಬೆಂಗಳೂರು ಟು ಮುಂಚೆಯಿಂದ ಮೆಡ್ರಾಸ್. NH ಅಲ್ಲ, ಇದು ನನಗೆ ಸರ್ 92 93 NH7 ಇತ್ತು ಸರ್ ಮುಂಚೆಯಿಂದ. ಆಗಿದೆ. ಸರ್ ಜನರಿಗೆ ತೊಂದರೆ ಕೊಡೋದಕ್ಕೆ ಫಸ್ಟ್ ಇರ್ತೀರ ನೀವು. ಅದೇ ಜನರಿಗೆ ಏನಾದ್ರು ಸಮಸ್ಯೆ ಇತ್ತು ಒಂದು FOB VOB ಮಾಡೋದಕ್ಕೆ 5 ವರ್ಷ 10 ವರ್ಷ ಮಾಡೋಕ್ಕಾಗಲ್ಲ ನೀವು. ಅದೇ ಜನರ ಮೇಲೆ ಹಿಂಸೆ ಮಾಡೋದಕ್ಕೆ ಅವ್ರು ಫೈನ್ ಹಾಕೋದಕ್ಕೆ ಅದು ರೂಲ್ಸ್ ಅಲ್ವಾ? ಹಾಗಾದ್ರೆ ಒಂದು ರೆಪ್ರೆಸೆಂಟೇಟಿವ್ ಹೇಳಿ, ನಿಮ್ಗೊಂದು FOB ಮಾಡೋದಕ್ಕೆ 10 ವರ್ಷ ಆಗಲ್ಲ. ನಾವು ಮಿನಿಸ್ಟ್ರಿನ ದುಡ್ಡು ವಸೂಲಿ ಮಾಡೋದಕ್ಕೆ ಮಾತ್ರ ಸರ್, ಈ ಒಂದೇ ರೂಲ್ಸ್ ದಿನಕ್ಕೆ. ಮೊದಲಿಂದ ಇತ್ತು ಅಲ್ವಾ ಸರ್? ಈಗ ಯಾಕೆ ಸರ್ ಇಂಪ್ಲಿಮೆಂಟೇಷನ್? ಮೊದಲಿಂದ ಯಾಕೆ ಸರ್ ನಮ್ಗೆ ಕೊಟ್ಟಿಲ್ಲ? ನಾವು ಕೊಟ್ಟಿದ್ರೆ ನಾವು ಲ್ಯಾಂಡ್ಸೇ ಬಿಡ್ತಾ ಇದ್ವಿ. ರಕ್ಷಣೆ ಮಾಡ್ತಿರ್ಲಿಲ್ಲ ನಾವು. ಖಂಡಿತ ನಾವು ಗಲಾಟೆ ಮಾಡ್ತಾ ಇದ್ವಿ. ಈಗ ಈಗಲೂ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ಏನ್ ಸರ್ ಮನೆಯಿಂದ ಕಂಡೀಷನ್ ಏನಾಗಿದೆ ಅಲ್ಲ ಸರ್, ಟೈಮ್ ಆಫ್ ಅಕ್ವೈರಿಂಗ್ ಇಲ್ಲ, ಇದು ಈ ಥರ ಅಕ್ಸೆಸ್ ಕೊಡಬೇಕು ಅಂತ ಅದರಲ್ಲೇ ಸೇರಿಸ್ಕೊಂಡ್ರೆ ಬೆಟ್ರು. ಸರ್ ಆಕ್ಚುಲಿ ಅಕ್ವೈರ್ ಅಲ್ಲ ಅವ್ರ ಕಂಡೀಷನ್, ರೈತರ ಕಂಡೀಷನ್ ಆಗಿ ನಾವು ಅಕ್ವೈರ್ ಮಾಡಿ ಬಟ್ ನಮ್ಗೆ ಅಕ್ಸೆಸ್ ಕೊಡಬೇಕು ಅಂತ ಅವರೇ ಇನ್ಸೆಸ್ಟ್ ಮಾಡಿದ್ರೆ ಅಲ್ಲ ಅಲ್ಲ ಇನ್ಸಿಸ್ಟ್ ಮಾಡ್ಬೋದು ಸರ್. ನಾವು ಅದಕ್ಕೇ ಇಲ್ಲಿ ಪಬ್ಲಿಕ್ ಹಿಯರಿಂಗ್ ಅಂತ ಮಾಡ್ತೀವಿ ಸರ್. ಎನಿ ನ್ಯೂ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಪಬ್ಲಿಕ್ ಹಿಯರಿಂಗ್ ಅಂತ ಮಾಡ್ತೀವಿ. ಅವಾಗ ಇವರು ಬಂದ್ಬಿಟ್ಟು ಕಂಡೀಷನ್ ಹಾಕಿದ್ರೆ ರೈತರು ಈ ಪ್ರಾಜೆಕ್ಟಲ್ಲಿ ಆಗಿದೆ ಅಲ್ಲಲ್ಲ ಮುಂಚೆನೇ ಆಗಿದೆ. ಇಲ್ಲ ಸರ್, ಅವ್ರು ಜಮೀನು ಅಕ್ವಿಜೇಷನ್ ಮಾಡಿದಾಗ ಕಂಡೀಷನ್ ಆಗಬೇಕು. ನೆಕ್ಸ್ಟ್ ನಿಮಗೆ ಆಕ್ಸಿಸ್ ಬೇಕಾದ್ರೆ ನಾವು ಮತ್ತೆ ಪರ್ಮಿಷನ್ ತಗೊಳ್ಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರೆ ನಾವು ಇವಾಗ ಒಂದು ಕೆಲಸ ಮಾಡಿ ಅಲ್ಲಲ್ಲ ದೇರ್ ಇಸ್ ಸಮ್ ಲೀಗಲ್ ಸೊಲ್ಯೂಷನ್ ಇದಕ್ಕೆ. ಈ ಕೋರ್ಟಿಂದ ಆರ್ಡರ್ ಬಂದರೆ ದೇ ವಿಲ್ ಆಲ್ವೇಸ್ ಇರು. ಈಗ ಈ ಪಾಪ ಅವರು ಹೆಲ್ಪ್ಲೆಸ್ಸು. ಈಗ ಅವರು ಇಂಡಿವಿಜುವಲಿ ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಪೊಸಿಷನ್ ಸೀಟ್ಗೆ ನಾವು ಮಾತಾಡೋದಕ್ಕೆ ಅಲ್ಲ ಈಗ ನಾನು ನಿಮಗೆ ನೋಟಿಸ್ ಕೊಟ್ಟು ಎಷ್ಟು ತಿಂಗಳು ಈಗ ಮೊನ್ನೆ ಅಂತಂದೆ, 3 ದಿವಸ ಅಲ್ಲ ಇಲ್ಲ ಅದು 2ನೇ ನೋಟಿಸ್. ಅದಕ್ಕೂ ಮುಂಚೆ ಮಾರ್ಕೋ ಲೈನ್ಸ್ ಕೊಟ್ಟರು. ನನ್ನ ಸಿಗ್ನೇಚರ್ದು ಫಸ್ಟ್ ನೋಟಿಸ್ ಫಸ್ಟ್ ನಮಗೆ ಬಂದಿರೋ ಅದಕ್ಕೂ ಮುಂಚೆ ಮಾರ್ಕೋ ಲೈನ್ಸ್ ಇಲ್ಲ ಮೇಡಮ್, ಯಾರು ಕೊಟ್ಟಿಲ್ಲ. ಎನ್ಕ್ರೋಚ್ಮೆಂಟ್ ನೀವು ಕ್ಲಿಯರ್ ಮಾಡಿ ಮೇಡಮ್, ವಿ ಆರ್ ವಿತ್ ಯು. ಖಂಡಿತ ಲೆಟರ್ ಅಲ್ಲಿ 3 ಡೇಸ್ ಅಂದಿದ್ವಿ ಅಲ್ವಾ? 1 ವಾರದವರೆಗೂ ನಾವೇನಾರು ಆಕ್ಷನ್ ಆಯ್ತು ಮೇಡಮ್, ನಾವು ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ನೀವು ಅದಕ್ಕೆ ಹೇಳ್ತೀರಾ? ಪ್ರೆಷರ್ ಇದೆ ಸರ್. ಚೀಫ್ ಸೆಕ್ರೆಟರಿಗೆನೇ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬರ್ತಿದ್ದಾರೆ. ಯಾವುದೇ ಇಶ್ಯೂನು ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ರಾಜಮಾರ್ಗ್ ಯಾತ್ರಾ ಆ್ಯಪ್ ಅಂತಲೇ ಒಂದು ಓಪನ್ ಮಾಡಿದ್ದಾರೆ ಸರ್. ಅದರಲ್ಲಿ ECS ಮತ್ತು STSನೇ ಅಪ್ಲೋಡ್ ಮಾಡಿದ್ದಾರೆ ಸರ್. ಎಲ್ಲ ಕ್ಲಿಯರ್ ನಮ್ಮನ್ನು ಬಿಟ್ಟಿದ್ದಾರೆ. ನಂದೇನಂತಂದರೆ ನಾನು ಮಾಡಿದ್ದೀನಿ, ನಾಳೆ ದಿವಸ ನನ್ನ ಮೇಲೆ ಆ್ಯಕ್ಷನ್ ತೊಗೋಬೇಡಿ ಅಂತ ಒಂದು ಲೆಟರ್ ಕೊಟ್ಬಿಟ್ಟಿದ್ದೀನಿ ಸರ್. ಅಷ್ಟೇ. ಈಗ ನೋಡಿ ಈ ಥರ ಆಗಿದೆ ಅನಾನುಕೂಲ ಅಂತ ಬೆಸ್ಟ್ ಲೀಗಲ್ ಆಪ್ಷನ್ ಇದ್ದರೆ ಆವಾಗ ಏನಾಗುತ್ತೆ, ಆಗ ಇವ್ರದ್ದು ಪಾರ್ಟಿ ಮಾಡ್ತಾರೆ, ನ್ಯಾಷನಲ್ ಲೆವೆಲ್ ಪಾರ್ಟಿ ಮಾಡ್ತಾರೆ, ಅಲ್ಲಿ ತನಕ ಸ್ಟೇಟಸ್ ಇರುತ್ತೆ. ಆ ಥರ ಮಾಡಿ ತಮಿಳ್ನಾಡಿನಲ್ಲಿ ಮೀನ್ ವೈ ವಿಲ್ ಆಲ್ಸೋ ಹ್ಯಾವ್ ಎ ಡಿಸ್ಕಷನ್ ವಿತ್ ಮಿನಿಸ್ಟ್ರಿ ಆಫ್ Till them, please don't take any action, madam. Bear with us. ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರೈತರಿಗೆ ಅಪ್ಲೈ ಮಾಡಿ. ನೀವು ಸ್ವಲ್ಪ ಫಾಲೋ ಮಾಡಿ. ರೈತರು ಪ್ರತಿ ಹಳ್ಳಿ ಹತ್ರ ಫ್ಲೈಓವರ್ ಮಾಡಿದ್ದಾರೆ. ಇಲ್ಲಿ ಯಾಕೆ ಸರ್ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಎಷ್ಟು ಜನ ಸರ್ ಸಿಗ್ತಾರೆ? ಸಿಗ್ನಲ್ಸ್ ಹಾಕಿದ್ದಾರೆ ಸರ್. ಲಾಸ್ಟ್ ಟೈಮು ನಾವು ಏನದು ಏನು ಜನ ಅಂದ್ರೆ ಏನು? ಲೆಕ್ಕನೇ ಇಲ್ವಾ? ಹೊಸ್ದಾಗಿ ಮಾಡೋದ್ರಲ್ಲೆಲ್ಲ ಮಾಡ್ತಿದ್ರೆ ಅನ್ಸುತ್ತೆ. ಈಗ ಹೊಸ್ದಾಗಿ ಮಾಡೋದ್ರಲ್ಲೆಲ್ಲ ಈ ಆ ಕಡೆ ಈ ಕಡೆ ಎಲ್ಲ ಪ್ಲಾನ್ ಎಲ್ಲ ಅಂಡರ್ಪಾಸ್ ಮೇಡಮ್, ಈಗ ಆ ಕಡೆ ಹಳ್ಳಿ ಇದೆ ಮೇಡಮ್, ಈ ಕಡೆ ಸ್ಮಶಾನ ಇದೆ. ಹೆಣ ಹೊತ್ಕೊಂಡ್ಬರ್ಬೇಕಂದ್ರೆ ಎಲ್ಲಿಂದ ಬರ್ಬೇಕು? ಚಂದಾಪುರಕ್ಕೆ ಹೋಗಿ ಬರ್ಬೇಕಾ? ಏನ್ ಮೇಡಮ್ ಇವೆಲ್ಲರೂ ಯಾಕೆ ಪ್ಲಾನ್ ಮಾಡಿಲ್ಲ ನೀವು? ಅವಾಗ ಈಗ ನಮ್ಮೂರ ಚಂದಾಪುರಕ್ಕೆ ಹೋಗಿ ಬರ್ಬೇಕಾ? ನಾನು ಹೇಳ್ದೆ 20 ವರ್ಷದ ಈಗ ಮಾತಾಡ್ತಾರೆ. ಅದಕ್ಕೆ ಸರ್ ಬಿಡಿ. ಹೇಳಿ ಇಲ್ಲಿ ದಯವಿಟ್ಟು ಕೇಳಿ ನೀವು
ಗೊತ್ತಾಯ್ತಾ? ಈಗ ನಿಮ್ಮ ಮನೆ ಬಾಗಿಲಿಗೆ ಯಾಕೆ ನಾವು ಬಂದಿರೋದು? ಮುಂದೆ ಏನಾದರೂ ಸೊಲ್ಯೂಷನ್ ಕೊಡೋದಕ್ಕೆ. ಯಾವತ್ತೂ ಅಷ್ಟೇ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಚಂದಾಪುರದ್ದು ಆ ಜಂಕ್ಷನ್ನು ತುಂಬಾ ಅಗಲ ಮಾಡ್ತಿದ್ದಾರೆ. ಅವರು ಇನ್ಫ್ರಾರೆಡ್ ರೈಡ್ ಅವರು ಮಾಡ್ತಿದ್ದಾರೆ. 60 ಕೋಟಿ ಖರ್ಚು ಮಾಡಿ ಟೆಂಡರ್ ಕರೆದು ಅದೆಲ್ಲ ವರ್ಕ್ ಶುರುವಾಗುತ್ತೆ. ಆಮೇಲೆ ನೆಕ್ಸ್ಟು ಅಲ್ಲೊಂದು 20 ಹಳ್ಳಿ ಕನೆಕ್ಟ್ ಆಗುತ್ತಲ್ಲ, ಸೊ ಅದಕ್ಕೂ ಆಲ್ರೆಡಿ ಇದು ಆಲೋಚನೆ ಕರೆದೇ ಅವ್ರ ಹತ್ರ ಮುಗಿಲು ಕೆಳಗಡೆ ಹೋಗಿರ್ತಾರೆ 10 ವರ್ಷ ಮುಟ್ಟೆ ಪಾಡಿಗೆ ಅವ್ರ ಪಾಪ ನಿಲ್ಲಿಸ್ಕೊಂಡಿರ್ತಾರೆ. ಅವ್ರು ಏನಾದ್ರು ಪರ್ಮನೆಂಟ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ, ಹ್ಯುಮ್ಯಾನಿಟೇರಿಯನ್ ಅದನ್ನ ಡೈರೆಕ್ಟ್ ಆಗಿ ಬಂದು ತಗೊಂಡು ಹೋಗ್ಬೇಕು. ಗಣಪತಿ ಹಬ್ಬಕ್ಕಾದ್ರೆ ಸ್ವಂತ ಜಾಗದಲ್ಲಿ ಇದ್ರಲ್ಲಿ ಇಟ್ಟಿದ್ರೆ ಅದನ್ನ ಬಂದು ದೌರ್ಜನ್ಯವಾಗಿ ದಯವಿಟ್ಟು ಅದನ್ನ ಹೇಳಿ. ನೋಡಿ ಈ ತರ ಬಿಹೇವ್ ಮಾಡ್ತಾರೆ. ಕಿತ್ಕೊಂಡು ಹೋಗಿದ್ದಾರೆ. ಒಂದು ಬೋರ್ಡ್ ಬಿಟ್ಟು ಗಣಪತಿ ಮಾಡೋರು ಪಾಪ ನಮ್ಮ ಮನೆ ಮೇಲೆ ಬರ್ತಾ ಇದೆ ಅವತ್ತು. ಮುಟ್ಟೆ ಪಾಡಿಗೆ ಪಾಪ ಎಷ್ಟೋ ಜನ ಪಾಪ ರೋಡ್ ಸೈಡ್ ಮಾಡ್ತಾರೆ. ಗಲಾಟೆ ಮಾಡಿದ್ದಾರೆ. ಸರ್ ಒಂದು ನಿಮಿಷ, ಅಲ್ಲಿ ಟೈಲ್ಸ್ ಹಾಕಿದ್ರು. ನನ್ನ ಅಂಗಡಿ ಹಾಕೊಳ್ಳಿ, ಮುಂದೆ ನಾನು ಟೈಲ್ಸ್ ಹಾಕ್ಬಿಟ್ರೆ ಬಂದ್ ಹಾಕಿದ್ದಾರೆ ಸರ್. ಇಲ್ಲಿ ಕಾಂಕ್ರೀಟ್ ಹಾಕೋಕ್ ಬಿಡೋದಿಲ್ಲ. ಏನ ಪರ್ಮಿಷನ್ ಅಲ್ಲಿ ತಗೊಳ್ಳಿ ಅಂತಾರೆ. ಇಲ್ಲ ನೀವಾದ್ರೂ ಕಾಂಕ್ರೀಟ್ ಹಾಕ್ಕೊಡಿ ನನಗೆ. ಇಲ್ಲ ಸರ್, ಸಿಂಪ್ಲಿ ಇಲ್ಲ ಸರ್. ಮೇಡಮ್ ಗೊತ್ತಿಲ್ವೋ ಗೊತ್ತಿಲ್ಲ ಸರ್ಕಾರದಲ್ಲಿ ಯಾವ ಪರ್ಮಿಷನ್ 10 ಲಕ್ಷ 15 ಲಕ್ಷ ಖರ್ಚಾಗ್ತಾ ಇದೆ. ಅಲ್ಲ ಮೇಡಮ್, ಇವಾಗ ನೀಟಾಗಿ ಇಟ್ಕೊಳ್ಳಿ. ಕಸ ಈ ಕೆಲವು ಜಮೀನುಗಳ ಹತ್ರ ನೋಡ್ತೀವಿ, ಕಸ ಅವರು ತೆಗ್ಸಲ್ಲ, ಅಲ್ಲಿ ಹಾಕ್ತಾರೆ, ರೋಡ್ ಗಲೀಜು ಬಂದು ನಿಂತ್ಕೊಳ್ಳುತ್ತೆ, ಡಿಸ್ಟರ್ಬ್. ನಮ್ಮ ಅಂಗಡಿ ಮುಂದೆ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಅದಕ್ಕೂ ಫೈನ್ ಹಾಕಿದ್ರೆ ಹೆಂಗೆ ಮೇಡಮ್? ತಾರ್ ಹಾಕಲ್ಲ, ಸಿಮೆಂಟ್ ಹಾಕಲ್ಲ, ಹಾಕಿದ್ರೆ ಮೇಡಮ್ ಈಗ ಏನಾದ್ರು ಮಾಡ್ಬೇಕಾದ್ರೆ ಖಂಡಿತ ಮೇಡಮ್ ಇದಾಗಿರುತ್ತೆ, ನಾವು ಅಕ್ವೈರ್ ಮಾಡಿರೋದು. ಈಗ ಅಕಸ್ಮಾತ್ ನಾಳೆ ದಿವಸ ಪೈಪ್ ಲೈನ್ ಅವಾಗ ತಗೊಳ್ಳಿ ಮೇಡಮ್, ಕಿತ್ತಾಕಿ. ಮತ್ತೆ ನಾವು ಹಾಕ್ಕೊಂತೀವಿ. ನಮಗೂ ಅನುಕೂಲ. ಈಗ ನಾವು ನಮ್ದೊಂದು ಅಂಗಡಿ ಇದೆ, ಅಂಗಡಿ ಇದೆ, ನಾವು ಟೈಲ್ಸ್ ನೆಕ್ಸ್ಟ್ ಪೈಪ್ ಹಾಕುವ ಕಿತ್ತಾಕ್ಬೋದು. ಬಟ್ ಮಾಡ್ಕೊಬೇಕು ಕೊಡಂಗಿಲ್ಲ ಸರ್ ಆ ಥರ. ಆಯ್ತು ಮೇಡಮ್. ಆಗಿದ್ದಾಗ ಈಗ ಆ ಟೈಲ್ಸ್ ಪರ್ಮಿಷನ್ ಕೊಡ್ತಿದ್ರೆ ಅಲ್ಲಿ ಟ್ರೈನ್ ಬಂದ್ರೆ ಕಿತ್ತಾಕಲ್ವಾ? ಪರ್ಮಿಷನ್ ತಗೊಂಡಿದ್ದಾರೆ ಎಲ್ಲ. ಸರಿ, ಏನೇ ತಗೊಂಡಿಲ್ಲ ಅವಾಗ ಕಿತ್ತಾಕಲ್ವಾ? ಇವಾಗ್ಲೂ ಕಿತ್ತಾಕೊಳ್ಳಿ. ಈಗ ನಾವು ಹಾಕ್ಸಿದಾದ್ಮೇಲೆ ಕಿತ್ತಾಕೊಳ್ಳಿ ಮೇಡಮ್. ನೀವು ಮೇಡಮ್ ನಾವು ಜಮೀನೇ ಕೊಡಲ್ಲ ಮೇಡಮ್ ರೈಟ್ ಆಫ್ ವೇ ನಲ್ಲಿ ನಿಮ್ ಮನೆ ಮುಂದ್ಗಡೆ ನೀವು ನಾವು ಜಮೀನೇ ಕೊಡಲ್ಲ ಅಂದ್ರೆ ನಮ್ಮ ಕಾನೂನು ನೀವು ಬರ್ತೀರಾ? ಕಾಂಕ್ರೀಟ್ ಹಾಕಲ್ಲ. ಈಗ ಇವೆಲ್ಲ ತಿಳ್ಕೊಂಡ್ಮೇಲೆ ನಮ್ಮ ರೈತರು ಜಮೀನು ಪರವಾಗಿ ಕಂಡೀಷನ್ ಹಾಕೊಡ್ತಾರೆ. ನಿಜವಾಗ್ಲೂ ಮೇಡಮ್. ಅಲ್ಲಲ್ಲ, ರೈತರು ಹೌದು ಸರ್, ನಮ್ಗೆ ಈ ತರ ಮಾಡ್ತಾರೆ. ಅಂಗಡಿ ಓಪನ್ ಆಗುತ್ತೆ, ಅದಕ್ಕೆ ಮಾತ್ರ ಗ್ರಿಲ್ ಎಲ್ಲ ಕಟ್ ಮಾಡಿ ಸರ್ವಿಸ್ ರೋಡ್ ಕೊಡ್ತಾರೆ. ರೈತರಿಗೆ ಮಾತ್ರ ಕೊಡಲ್ಲ. ಇವ್ರು ರೈತರಿಗೆ ಕೊಡೋದು ತೊಂದ್ರೆ, ಯಾಕಂದ್ರೆ ಅವರು ಬಿಸ್ನೆಸ್ ಮಾಡ್ಕೊಳ್ತಾರೆ, ಏನೋ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ. ಪರ್ಮಿಷನ್ ಕೊಟ್ಟರು ಸರ್ ಅವತ್ತು. ಆಕ್ಚುಲಿ ನಾನು ಹೇಳಿದ್ನಲ್ಲ ಫೆಸ್ಟಿವಲ್ ಟೈಮ್ ಅಲ್ಲ, ನಾನೇನು ಹೇಳೋದು ಅಲ್ಲ, ರೂಲ್ಸ್ ಇದೆ. ಅವ್ರಿಗೆ ಮಾತಾಡೋದು ಬಿಡ್ರಪ್ಪ. ಅಲ್ಲ, ನಾನು ಹೇಳೋದು ರೂಲ್ಸು ಅದೆಲ್ಲ ಇದೆ. ಫೆಸ್ಟಿವಲ್ ಟೈಮಲ್ಲಿ ಐ ಥಿಂಕ್ ಅಂದರೆ ನಮ್ಮದು ವಿಜುವಲ್ ಪೊಲೀಸ್ ಅವ್ರಿಗೆ ಬಿಟ್ಬಿಟ್ಟಿರ್ತೀವಿ. ಅಲ್ಲ, ಅವ್ರಿಗೆ ಹೇಳೋಣ ವಿಜುವಲ್ ಎಕ್ಸೆಪ್ಷನ್ಸ್ ಅಂದರೆ ಆನ್ ರೆಕಾರ್ಡ್ ಬೇಡ. ಅಂದರೆ ಈಗ ಗಣೇಶ ಕೂರಿಸೋದು ಅಥವಾ ಬೇರೆ ಇದು ವಿಜುವಲ್ ಎಕ್ಸೆಪ್ಷನ್, ಅದನ್ನು ಸಮ್ಟೈಮ್ಸ್ ರೂಲ್ಸ್ ಆರ್ ದೇರ್, ಐ ಅಗ್ರಿ. ಬಟ್ ಅಂಥ ಟೈಮಲ್ಲಿ ನಾವು ಗಣೇಶ ಅಥವಾ ಏನೋ ದೇವ್ರದ್ದು ಜಾತ್ರೆ ಆ ಥರದ್ದು ಅದು ಒಂದು ಈಗ ನೀವು ಬರೀರಿ ನಮಗೆ ಖಂಡಿತ ಡಿಸ್ಕಸ್. ಸರಿ ಸರ್ವಿಸ್ ರೋಡ್ ಒಂದು 2 ನಿಮಿಷ ನಿಂತ್ಬಿಟ್ರೆ ಸರ್ಕಲ್ ಅಲ್ಲಿ ಸಮಸ್ಯೆ ಹೆವಿ ಲಾರಿಗಳು ಇಲ್ಲ. ಇಲ್ಲಿ ಯೂ ಟರ್ನ್ ತಗೋಬೇಕು ಅಂದ್ರೆ ಮಿನಿಮಮ್ 100 ವರ್ಷ ನಿಂತಾರಲ್ಲ, ನೋಡಿ ಇವ್ರು ಹೋಗ್ಲಿ ವೆಹಿಕಲ್ ಟಿಪ್ಪರ್ ಬರ್ತಾವಲ್ಲ ಸರ್, ಅದು ಅಲ್ಲೆಲ್ಲ ಪೊಲೀಸ್ ನಿಮ್ಮ ಕಾನ್ಸ್ಟೇಬಲ್ ಇಲ್ಲ, ಅದು ಆ ಕಡೆ ಬರ್ತಾ ಇದ್ದೀವಿ. ದೊಡ್ಡ ಲಾರಿ ಪಾಸ್ ನಮಗೋಸ್ಕರ ಸ್ಟಾಪ್ ಮಾಡೋದು. ಇಲ್ಲ ಇನ್ನೂ ಇಲ್ಲ ಸರ್, ಅದು 2 ನಿಮಿಷ ತಗೊಳುತ್ತೆ ಸರ್ ಲಾರಿ ಪಾಸ್.
ಫ್ಲೈಓವರ್ ಕೊಟ್ಬಿಟ್ಟಿದ್ರೆ ಕಾಪಲ್ಲಿ ಇರ್ತಾ ಇರ್ತಾರೆ. ಸ್ಟೇಟಲ್ಲಿ ಮಾಡಲ್ಲ ಅಲ್ಲ ಸರ್. ತಮಿಳ್ನಾಡಿನಲ್ಲಿ ಮಾಡ್ದಂಗೆ ಪ್ರತಿ ಹಳ್ಳಿ ಹತ್ರ ಫ್ಲೈಓವರ್ ಕೊಟ್ಬಿಟ್ಟಿದ್ರೆ ಈ ಪಂಚಾಯತಿನೇ ಇಲ್ಲ ಸರ್. ಎಲ್ಲ ಫ್ರೀ ಅಂದ್ಕೊಂಡು ನೋಡಿ ಸರ್. ಈ ಪಂಚಾಯತಿ ಬೆಳಗ್ಗೆ ಸಾಯೋರು ನಾವು ಅವರಲ್ಲಿ ಕೊಟ್ಟು ನೋಡಿ ಎಲ್ಲ ಫ್ರೀ. ನಮ್ಮ ಮೇನ್ ಫ್ಲೈಓವರ್ ಇಲ್ಲ ಸರ್, ಇದು ಅಂಡರ್ಪಾಸ್ ನಮ್ಮ ಮೇನ್ ಏನಿದೆ ಕೆಳಗಡೆ ಹೋಗುತ್ತೆ. ಅಲ್ಲ ಅದು ಸರಿ, ಇದು ಅಂಡರ್ಪಾಸ್ ಆಗ್ಬೇಕಾದ್ರೆ ಇದ್ ಮೇಲೆ ಹೋಗುತ್ತಲ್ಲ. ಈ ರೋಡ್ ಇದೇ ಲೆವೆಲ್ ಸರ್. ಇದೇ ಲೆವೆಲ್ ಇರುತ್ತೆ. ಅದು ರೋಡ್ 5.5 minutes ಕಟ್ ಮಾಡ್ತೀವಿ ಸರ್. ಕೆಳಗಡೆ ನಾವು ಕೆಳಗಡೆ ಕರ್ತಿದ್ದೀವಿ. ಈ ಜಂಕ್ಷನ್ ಇದೆಲ್ಲ ಎಷ್ಟೊಂದು 6 ತಿಂಗಳಲ್ಲಾಗುತ್ತೆ. ಅಲ್ಲ 6 ತಿಂಗಳಲ್ಲಾಗುತ್ತೆ. 2 years ಅಂತ ಹೇಳಿದಾರೆ. 1 ವರ್ಷ ಅಲ್ಲ 1 ವರ್ಷ ಆಗುತ್ತೆ. 2 years ಕಂಪ್ಲೀಷನ್ ಪೀರಿಯಡ್ ಇದೆ ಸರ್. ಆ್ಯಕ್ಚುಲಿ ಒಂದೇ ಸರಿ ಸ್ಟಾರ್ಟ್ ಮಾಡೋದಕ್ಕೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಒನ್ಸ್ ಟೆಂಡರ್ ಆದಮೇಲೆ ಕನ್ಸೆಪ್ಷನ್ ಬಂದ ಮೇಲೆ ಅವ್ರ ಜೊತೆ ನಾವು ಪೊಲೀಸ್ ಟ್ರಾಫಿಕ್ ಡೈವರ್ಷನ್ ಬಗ್ಗೆ ಟ್ರಾಫಿಕ್ ಪೊಲೀಸ್ಗಳು ಮಾಡ್ತೀವಿ. ಸೊ ಒಂದೇ ಟೈಮ್ ಟೇಕಪ್ ಮಾಡಿದ್ರೆ ಹೆವಿ ಫೈಲಪ್ ಆಗುತ್ತೆ. ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಕೊಂಡು ಅದೇ ಅದೇನಾಗುತ್ತೆ, ಒಂದು 2 ವರ್ಷ ಇನ್ನೂ ಸಮಸ್ಯೆ ಆಗ್ಬೋದು. ಹೌದು ಸರ್, ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಒನ್ ಥಿಂಗು, 2 ವರ್ಷ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ. ಫ್ರೀ ಫ್ಲೋ ಇರುತ್ತೆ ಸರ್, ಕಂಪ್ಲೀಟ್ ಆಗುತ್ತೆ. ಈಗ ಎಲ್ಲ ಕಡೆ ಇರ್ತದೆ. ನಾನು ಇವತ್ತು ಬೆಂಗಳೂರಲ್ಲೂ ಮೆಟ್ರೋ ಎಲ್ಲ ಮಾಡುವಾಗ ಒಂದು 2 ವರ್ಷ 3 ವರ್ಷ ಇದಾಗ್ತಾ ಇರುತ್ತೆ. ಬಟ್ ಇದು ದೂರದೃಷ್ಟಿಯಿಂದ ಮುಂದೆ ಅನುಕೂಲ ಆಗುತ್ತೆ. ಆಲ್ರೆಡಿ ಲೇಟ್ ಸರ್ ಇವರು ಯಾವಾಗ ಮಾಡೋದು ಇಲ್ಲ ಬಿಡಿ ಸರ್. ಹೈವೇದವರು ಎಲ್ಲದಕ್ಕೂ ಏನೋ ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತಾರೆ ಸರ್. ಅವ್ರು ಒಂದೇ ಒಂದು ಸಿಂಗಲ್ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ ಸರ್. ಇಲ್ಲಿ ಆಗೋದು ನೋಡಿ, ಪಕ್ಕದಲ್ಲಿ ಬೇಕಾದ್ರೆ ತೋರಿಸಿ ಅಗದಿರೋದು ವರ್ಷಾನುಗಟ್ಟೆ ಆಗಿದೆ, ಅದಕ್ಕೂ ಟಾರ್ ಹಾಕಿರೋದಿಲ್ಲ. ಕೇಳಬಾರ್ದು, ನಾವೇನು ಕೇಳಬಾರ್ದು. ಅವರು ರೂಲ್ಸ್ ಸರ್ವಿಸ್ ನೋಡಿ ಸರ್. ಈ ಸರ್ವಿಸ್ ನೋಡಲು ಹೋಗೋಣ. ಬಿಡಲ್ಲ ಸರ್. PWSSP ಆಗ್ತಿದ್ದಾರಲ್ಲ ಶೋಲ್ಡರಲ್ಲಿ ಮಾಡೋದು ಯಾರು ಅದನ್ನ ಶೋಲ್ಡರಲ್ಲಿ ವೆಹಿಕಲ್ ಮೂವ್ಮೆಂಟೇ ಆಗಲ್ಲ. ಯಾರು ಹೇಳಿದ್ದು? ಬನ್ನಿ ತೋರಿಸಿ ಬನ್ನಿ. ನಾಟ್ ವೆಂಟ್ ಫಾರ್ ವೆಹಿಕಲ್ ಸಮಸ್ಯೆ ಹೇಳಿದಲ್ಲ, ಇದು ಗೈಲವರು PWSSP ಬಿಟ್ರು, ಎಲ್ಲ ಬಿಟ್ಬಿಟ್ರು. ವೆಹಿಕಲ್ ಮೂವ್ಮೆಂಟ್ ಆಗಿಲ್ಲ. 2 ವೀಲರು ಪೆಡೆಸ್ಟ್ರಿಯನ್ಸ್ ಎಲ್ಲೋಗೋದು? ಅಲ್ಲ, ನಾನೇನು ಹೇಳೋದು, ಈಗೇನೋ ಈ ಸರ್ವಿಸ್ ರೋಡಲ್ಲೇ ಅದು ಅವ್ರು ಮಾಡಿರೋದು ಇವ್ರು ಮಾಡಿದಂತ ಅಲ್ಲ. ಏನಾದ್ರು ಇದ್ರೆ ಅಲ್ಲ ರೆಸ್ಟೋರೇಷನ್ ಈಗ ಓವರ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್. ಬೈ February 2025 ಕಂಪ್ಲೀಟ್ ಆಗಿ ಓವರ್ಲೇ. ಸರ್ವಿಸ್ ರೋಡನ್ನು ಈಕ್ವಲ್ ಇಂಪಾರ್ಟೆಂಟ್. ಎಸ್ ಸರ್, ಎಸ್ ಸರ್. ಆಲ್ ದ ಲೇನ್ಸ್ ವಿಲ್ ಬಿ ಓವರ್ಲೇಡ್. ಈಗ ಅಗ್ದಿದೆಯೋ ಬಿಟ್ಟಿದೆಯೋ ಗುಂಡಿ ಬಿಟ್ಟಿದೆಯೋ ಒಟ್ಟಿನಲ್ಲಿ ನೀವು ಮಾಡಿ ಎಲ್ಲ ರೀತಿಯಲ್ಲಿ ಆಗುತ್ತೆ. ರಾಜಕಾಲುವೆಗಳದ್ದು ನೀರು ಹತ್ತು ಕಡೆ ಅದೇನು ಮಾಡಿದ್ದೀರಿ? ಚಂದಾಪುರದಲ್ಲಿ ಮನೆಗಳೆಲ್ಲ ಕಾಲುವೆ ಇರುತ್ತೆ ಒಳಗಡೆ ಡ್ರೈನೇಜ್. ಈಗ ಆ ಕಡೆ ಬ್ಲಾಕ್ ಆಗಿರುತ್ತೆ. ಕ್ಲೀನ್ ಮಾಡೋದು ಯಾರು? ರಾಜಕಾಲುವೆ ಯಾರು ಕ್ಲೀನ್ ನಿಮ್ಮ ಟೈಮಲ್ಲಿ ಏನೇನು ಫೀಚರ್ಸ್ ಎಲ್ಲ ಪ್ರೊವಿಷನ್ಸ್ ಆಗೋಗಿದೆ ಆಲ್ರೆಡಿ. ಮುಂಚೆ ಏನೇನಿದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈಗ ಹೊಸದಾಗಿ ಏನಾದ್ರು ಬಂದ್ರೆ ನೀವು ಚಂದಾಪುರಕ್ಕೆ ಬಂದು ಒಂದು ಸಾರಿ ನೋಡಿ, ಕರೆಕ್ಟಾಗಿ ನೋಡಿ. ಚಂದಾಪುರ ತುಂಬಿಕೊಳ್ತದೆ ಹತ್ತು ಕಡೆಗೆ. ಮೀಡಿಯಾದವರು ಇವ್ರಿಗೆಲ್ಲ ಆಗೋಗ್ತಾ ಇದಾರೆ. ಅದನ್ನ ನಾವು ಕ್ಲಿಯರ್ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ. ಮಾಡ್ತಾ ಇದ್ದಾರೆ ಹೇಳಿ. ಕ್ಲೀನ್ ಮಾಡೋದು ಫೋಟೋ ಮಳೆ ಬರ್ತಾ ಇದೆ, ಏನು ದೌರ್ಜನ್ಯ ಗೆತ್ತಾ ಇದ್ದಾರೆ. ಲಾರಿಗಳ ಗಟ್ಟಲೆ ಗಣೇಶ್ ರೈಲ್ವೆ ಜಾಗನೇ ಅಲ್ಲ ಅದು. ಹೈವೇ ಜಾಗ ಅಲ್ಲ, ಏನು ಅಲ್ಲ, ಪ್ರೈವೇಟ್ ಜಾಗದಲ್ಲಿ ಇಟ್ಕೊಂಡಿರೋದು ಅವರು. ಈಗ ಚಂದಾಪುರ ಪ್ರೈವೇಟ್ ಕಾರ್ ಅಷ್ಟು ವೆಹಿಕಲ್ ಜಾಗ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಡಂಪ್ ಮಾಡ್ತಿರೋದು ಯಾರು ಸರ್? ಅದನ್ನ ನೋಡಿ ಫಸ್ಟ್. ನಿಮ್ ಪ್ರಾಪರ್ಟಿನಲ್ಲಿ ಆಗ್ತಿದೆ, ಯಾರೇನ್ ಮಾಡಕ್ಕಾಗುತ್ತೆ? ಮತ್ತೆ ಇದು ರೋಡ್ ಒಂದು ನೀವು ಓಡಾಡಲ್ಲ, ನಾವು ತಾನೇ ಓಡಾಡೋದು. ನೀವ್ ಯಾಕೆ ಮತ್ತೆ ಮಾತಾಡ್ತೀರಾ ಅದ್ರ ಬಗ್ಗೆ? ನಿಮ್ಗೋಸ್ಕರನೇ ಮಾಡಿರೋದು. ಅದ್ರ ಮತ್ತೆ ಕಸ ಹಾಕೋದು ನಾವು ಯಾಕೆ ಅಂತ ಹಾಕ್ಸ್ಕೊಂತೀವ ನಾವು? ಇಲ್ಲ ಆಯ್ತು. ಸರ್ ನೀವು ನೋಡಿ, ಕೆಲಸ ಮಾಡೋದು ಇವರು. ಸುಮ್ ನಮ್ಗೇನು ಹೊಟ್ಟೆವ್ರೇನ ಸರ್ ಒಮ್ಮೆ ಇಲ್ಲಿದ್ದು ಹೇಳೋದಕ್ಕೆ? ಸರ್ ಏನನ್ ಮಾತಾಡ್ತಾನೆ ಗೊತ್ತಾ? ಅವ್ನು ವಿಜಯ್ ಅಂತ ಸರ್, ಯಾರೋ ಒಬ್ರು ವಿಜಯ್ ಅಂತ ಅಂದ್ಬಿಟ್ಟು ಏನ್ ಸರ್, ಯಾವನಾದ್ರೆ ಏನು ಫೋನ್ ತಗೊಳಲ್ಲ ಯಾರ್ದು ನಾನು, ಯಾವನಾದ್ರೆ ಏನು ಗಣೇಶ ಐಡಲ್ಸ್ ಸರ್. ಎಷ್ಟೋ ವರ್ಷಗಳಿಂದ ಗಣೇಶ ಐಡಲ್ ಇಟ್ಕೊಂಡು ಅಲ್ಲಿ ಮಾಡ್ತಾ ಇದ್ರು. ತೆಗಿದು ಇಮಿಡಿಯೇಟ್ ಎಲ್ಲ ಕಿತ್ ಬಿಸಾಕಿದ್ದಾರೆ ಸರ್. ಎಷ್ಟು ಮಾತಾಡ್ಬೇಕು ಸರ್ ಅವ್ರಿಗೆ? ಅಲ್ಲೇ ಸರ್ ಚಂದಾಪುರದಲ್ಲಿ ಸರ್ ಇದು ಇವಾಗ್ಲೂ ಕೇಳ್ಕೊಂಬಿಡಿ. ಲಕ್ಷ್ಮೀಸಾಗರ ಗ್ರಾಮದಲ್ಲಿ ವರ್ಷಾನುಗಟ್ಲೆಯಿಂದ ಗಣೇಶ ಐಡಲ್ ಮಾಡೋದು ಸರ್. ಬಡವರು ಪಾಪ ಅವರು ಗಣೇಶ
ಫೆಸ್ಟಿವಲ್ಲು ಅಥವಾ ಇದು ಬೇರೆ ಬೇರೆ ಊರ ಹಬ್ಬ ಇವೆಲ್ಲ ಎಕ್ಸೆಪ್ಷನ್ಸು, ಅದನ್ನು ನೀವು ಸುಮ್ಮನೆ ಇಟ್ಬಿಡಿ. ಏನು ಹೇಳಿ, ರೈಲ್ವೆ ಜಾಗದಲ್ಲಿ ಇಟ್ಟಿಲ್ಲ ಸರ್ ಅವ್ರ ಪಾಪ ಅವರು ಇಟ್ಕೊಂಡಿದ್ದಾರೆ. ತಲಾಂತರಗಳಿಂದ ಅದೇ ಅದೇ ಜಾಗದಲ್ಲಿ ಜಾಗದಲ್ಲಿ ಇರ್ತಾ ಇರೋದು. ಇಲ್ಲಿಗೆ ಆಮೇಲೆ ಲಕ್ಷ್ಮೀಸಾಗರದಲ್ಲೇ ಕುಂಬಾರ ಇರೋದು. ಇವ್ರ ಬೈಕ್ಗೆ ಪವರ್ ಕಾರ್ ಬಿಟ್ಟು ವಿಡಿಯೋ ಮಾಡೋದು ಓಡೋಗಿ ಕಾಲ್ಗೇಟ್ ಮಾಡ್ಕೊಂಡಿದ್ದಾರೆ. ಕಾಲ್ ಮುರ್ಕೊಂಡಿದ್ದಾರೆ. ಅಷ್ಟು ಟಾರ್ಚರ್ ಕೊಡ್ತಾರೆ ಸರ್ ಇವರು. ಅಷ್ಟು ಟಾರ್ಚರ್ ಇದೆ. ಮಾತಾಡೋಣ. ನೆಕ್ಸ್ಟ್ ಹೋಗೋಣ. ಇವತ್ತು ಚಂದಾಪುರ ಮತ್ತು ಅತ್ತಿಬೆಲೆ ಈ ನ್ಯಾಷನಲ್ ಹೈವೇ ಏನಿದೆ ಇದರ ನಾವು ವೀಕ್ಷಣೆಗೆ ನಮ್ಮ NHAI ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಅರ್ಚನಾ ಅವರು ಮತ್ತು ಬೇರೆ ಅವರ ಅಧಿಕಾರಿಗಳ ಜೊತೆ ನಾವು ಇವತ್ತು ಇದನ್ನು ವೀಕ್ಷಣೆ ಮಾಡಿದ್ದೇವೆ. ಇವತ್ತು ಚಂದಾಪುರದಿಂದ ಅತ್ತಿಬೆಲೆ ತನಕ ಇವತ್ತು ನೋಡಿರ್ಬೋದು ಬಹಳ ಟ್ರಾಫಿಕ್ ಕಂಜೆಷನ್ ಇದೆ, ವಾಹನಗಳ ದಟ್ಟಣೆ ತುಂಬ ಇದೆ. ಇಲ್ಲೆಲ್ಲ ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ. ಅದರ ಜೊತೆಗೆ ಏನಾಗಿದೆ, ಇಲ್ಲಿ ಎರಡು ಕಡೆನೂ ಪಾಪ ಕೆಲವು ಹಳ್ಳಿಗಳಿದೆ, ಸ್ಕೂಲ್ ಮಕ್ಕಳು ಹೋಗಬೇಕು, ದಿನನಿತ್ಯ ಕೆಲಸಕ್ಕೆ ಜನಗಳು ಓಡಾಡಬೇಕು ಆ ಕಡೆಯಿಂದ ಈ ಕಡೆ, ಅದರಿಂದ ರೋಡ್ ಕ್ರಾಸ್ ಮಾಡೋದು ಕಷ್ಟ ಇದೆ. ಆ ದೃಷ್ಟಿನಲ್ಲಿ ಚಂದಾಪುರ ಟು ಅತ್ತಿಬೆಲೆ ಈ ನ್ಯಾಷನಲ್ ಹೈವೇ ಈ ಸ್ಟ್ರೆಚ್ ಏನಿದೆ, ಇಲ್ಲಿ 4 ಬ್ಲ್ಯಾಕ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ದಾರೆ NHAIನವರು. ಆ ಬ್ಲ್ಯಾಕ್ ಸ್ಪಾಟ್ನಲ್ಲಿ ಡಿಕಂಜೆಸ್ಟ್ ಮಾಡಲಿಕ್ಕೆ ಏನು ಕೆಲಸ ಮಾಡಬೇಕು, ಕೆಲವು ಫ್ಲೈಓವರ್ ಆಗ್ಬೋದು ಅಥವಾ ವೆಹಿಕಲ್ ವೆಹಿಕಲ್ ಓವರ್ ಪಾಸ್ಗೆ ಇದಕ್ಕೆ ಟೆಂಡರ್ ಕೂಡ ಕರೆದಿದ್ದಾರೆ. 160 ಕೋಟಿ ವೆಚ್ಚದ ಟೆಂಡರನ್ನು ಕರೆದಿದ್ದಾರೆ. ಈಗ ಇದರ ಕಾಮಗಾರಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರಾರಂಭ ಆಗುತ್ತೆ. ನಂತರ ಇನ್ನೊಂದು ಚಂದಾಪುರ ಅಂಡರ್ಪಾಸ್, ರೈಲ್ವೆ ಅಂಡರ್ಪಾಸಲ್ಲಿ ಅದನ್ನು ಅಗಲೀಕರಣ ಮಾಡೋಂಥದ್ದು, ವೈಡ್ನಿಂಗ್ ಮಾಡೋಂಥದ್ದು, ಅದನ್ನು ಕೂಡ KRIDಗೆ ಕೊಟ್ಟಿದ್ದಾರೆ 60 ಕೋಟಿ ರು ವೆಚ್ಚದಲ್ಲಿ. ಬಹುಶಃ ಇದೆಲ್ಲ ಅದು 1-2 ವರ್ಷ ಆಗುತ್ತೆ ಅದು ಅಂಡರ್ಪಾಸ್. ಯಾಕೆಂದರೆ ಈಗೇನಾಗುತ್ತೆ ಸಮಸ್ಯೆಗಳು, ಇದನ್ನೆಲ್ಲ ಮಾಡಬೇಕಾದ್ರೆ ಟ್ರಾಫಿಕ್ ಡೈವರ್ಷನ್ಗಳು ಮಾಡಬೇಕಾಗುತ್ತೆ, ಜನರ ಸಹಕಾರ ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಈಗ ಇದಕ್ಕೆ ವೇಗ ಸಿಕ್ಕಿದೆ. ಈಗ ಹಲವಾರು ದಿನಗಳಿಂದ ಇದು ನನಗೂ ದಿಗ್ಬಿದ್ದಿತ್ತು, ಈಗ ಇದಕ್ಕೆ ವೇಗ ಸಿಕ್ಕಿದೆ. ಸೊ ಹೀಗಾಗಿ ಇದು ಟ್ರಾಫಿಕ್ಕು ವಾಹನ ದಟ್ಟಣೆ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಇದೊಂದು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ತೆಗೆದುಕೊಂಡಂಥ ಒಂದು ಉತ್ತಮವಾದಂಥ ಒಂದು ಕಾಮಗಾರಿ, ಉತ್ತಮವಾದಂಥ ಕೆಲಸ. ಸೊ ಅದಕ್ಕೋಸ್ಕರ ನಾವೆಲ್ಲ 2 ವರ್ಷದಲ್ಲಿ ಈ ಟ್ರಾಫಿಕ್ ಸ್ಮೂತಾಗಿ ಹೋಗುತ್ತೆ. ಇಲ್ಲಿ ಸ್ಥಳೀಯ ಮುಖಂಡರು ಸಾಕಷ್ಟು ಆರೋಪ ಮಾಡ್ತಾ ಇದ್ರು. ಅಲ್ಲ, ಅವ್ರೇನು ಮಾಡಿದ್ದಾರೆ, ಅದು ಹೌದು, ಆಕ್ಸೆಸ್ ಸಿಗ್ತಾ ಇಲ್ಲ, ಅದಕ್ಕೆ ಪರ್ಮಿಷನ್ ಬೇಕು. ಹಾಗಾಗಿ ಅವರು ಪಾಪ ಅವ್ರದ ಮನದಾಳದ ಮಾತನ್ನು ಹೇಳಿದ್ದಾರೆ. ಅದು ನಿಜ ಕೂಡ. ಯಾಕೆಂದರೆ ಪರ್ಮಿಷನ್ ತಗೋಬೇಕಾದ್ರೆ ಹಣ ಕಟ್ಟಬೇಕು. ಅಂದರೆ ಅವ್ರು ಹೇಳೋದು ನಮ್ಮ ಸ್ವಂತ ಜಮೀನು ನಾವು ಇದು ಕೊಟ್ಟಿದ್ದೀವಿ, ಈಗ ನಮ್ಮ ಜಮೀನು ಅಥವಾ ನಮ್ಮ ಇದು ಆಸ್ತಿನಲ್ಲೇ ನಾವೇನೋ ಅಂಗಡಿ ಇಟ್ಕೊಂಡಿದ್ದೀವಿ, ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಹೋಗೋಕ್ಕಾಗ್ತಾ ಇಲ್ಲ, ಅದಕ್ಕೆ ಫೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಈ ವಿಚಾರನ ನಾವು ನಮ್ಮ ಕೇಂದ್ರದ ಸಾರಿಗೆ ಮಂತ್ರಿಗಳಾದಂಥ ನಿತಿನ್ ಗಡ್ಕರಿ ಅವ್ರ ಜೊತೆ ಮಾತನಾಡಿ ಮುಂದೆ ಇದಕ್ಕೆ ಯಾವ ರೀತಿ ಅದನ್ನು ಡಿಸ್ಕೌಂಟ್ ಏನಾದರೂ ಮಾಡಬೇಕಾ ಅಥವಾ ಅದನ್ನು ಎಕ್ಸಂಪ್ಷನ್ ಮಾಡಬೇಕಾ ಅದ್ರ ಬಗ್ಗೆ ನಾವು ಮಾತಾಡ್ತೇನೆ. ನಾಗಮಂಗಲದಲ್ಲಿ ಕಳೆದ ರಾತ್ರಿ ಗಣೇಶ ಬಿಡುಗಡೆ ಏನೋ ಒಂದು ಘಟನೆ ನಡೆದಿದೆ, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸರ್? ಅಲ್ಲ, ಈ ರೀತಿ ಆಗಬಾರ್ದು. ಈಗ ಇವೆಲ್ಲ ಈ ಧಾರ್ಮಿಕ ಮೆರವಣಿಗೆಗಳು ಇದ್ದಂಥ ಸಂದರ್ಭದಲ್ಲಿ ಅವರವ್ರದ್ದು ಪ್ರಚಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅಥವಾ ಅದಕ್ಕೆ ಯಾರೂ ಅಡಚಣೆ ಮಾಡಬಾರ್ದು. ಇದೆಲ್ಲ ಒಂದು ಸಮಾಜದ ಆರೋಗ್ಯ ಹಾಳಾಗುತ್ತೆ ಇದರಿಂದ. ಅದರಿಂದ ಏನಾಗುತ್ತೆ, ದ್ವೇಷ, ವೈರತ್ವ ಎಲ್ಲ ಹುಟ್ಟುತ್ತೆ. ಇದು ಆಗಬಾರ್ದು, ಈ ಥರ ಯಾರೇ ಮಾಡಿದರೂ ಆಗಬಾರ್ದು. ಈ ದಿನ ನಮ್ಮ MP ಸಾಹೇಬರು ನಮ್ಮ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಆಗ್ತಾ ಇರೋ ಒಂದು ಏನು ದುರ್ಗತಿ ನೋಡಿ ತುಂಬ ಬೇಜಾರಾಗಿ ಅವರೇ ಈ ಸ್ಪಾಟಿಗೆ ಬಂದಿದ್ದಾರೆ. ಸುಮಾರು ನಾವು 4-5 ವರ್ಷದಿಂದ ಇದನ್ನು ಫಾಲೋ ಮಾಡ್ತಾ ಇದ್ರು, ಕೆಲಸ ವೇಗ ಸಿಕ್ಕಿರಲಿಲ್ಲ. ನಾವು ಈಗಾಗಲೇ ಗಡ್ಕರಿ ಆಫೀಸ್ ತನಕ ಮತ್ತು ಎಲ್ಲ ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಪ್ರಾಧಿಕಾರಿಗಳ ಹತ್ರನೂ ನಾವು ಹೋಗಿ ಏನು ನಾವು ಡಿಮ್ಯಾಂಡ್ ಇಟ್ಟಿದ್ವಿ. ತುಂಬ ಸ್ಲೋ ಆಗಿ ನಡೀತಾ ಇತ್ತು. ಈಗೇನೋ ಟೆಂಡರ್ ಪ್ರೊಸೆಸ್ ಬಂದಿದೆ ಅಂತಾರೆ. ಈಗ ಏನು 4 ಬ್ಲ್ಯಾಕ್ ಸ್ಪಾಟ್ ಗುರ್ತಿಸಿದ್ದಾರೆ. ಒಂದು ಗೆಸ್ಟ್ ಲೈನ್, ಒಂದು ಬಳಗಾರ್ನಹಳ್ಳಿ ಗೇಟ್, ಒಂದು ಹಳೆ ಚಂದಾಪುರ ಮತ್ತು ವೀರಸಂದ್ರ. ಈ 4 ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ VOP ಅಂದರೆ ಗ್ರೇಡ್ ಸಪ್ರೇಟ್ ಅಂತ ಅಂಡರ್ ಪಾಸ್ ಥರ ಮಾಡ್ತಾರೆ. ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗೋ ಗಾಡಿಗಳು ಅಂಡರ್ ಪಾಸಲ್ಲಿ ಹೋಗುತ್ತೆ, ಸ್ಥಳೀಯ ಗಾಡಿಗಳು ಮೇಲೆ ಸೇಮ್ ಹೈಟಲ್ಲೇ ರಸ್ತೆ ಮಾಡಿಕೊಡ್ತಾರೆ. ಇದಕ್ಕೆ ಇಲ್ಲಿ ತನಕ ಬಂದು ತಮ್ಮ ಒಂದು ಅಧಿಕಾರ ಸಿಕ್ಕ ಕೆಲವೇ ದಿನಗಳು ಇದಕ್ಕೆಲ್ಲ ಓಡಾಡಿ ಇದಕ್ಕೆ ನಮಗೆ ನೆರವು ನೀಡ್ತಾ ಇರ್ತಕ್ಕಂಥ, ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ MP ಸಾಹೇಬರಿಗೆ ನಾವು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಏನು 2 ಅವರ್ 3 ಅವರು ಸ್ಕೂಲ್ ಹೋಗಿರೋ ಮಕ್ಕಳು ಮನೆಗೆ ಬರ್ತಾ ಇಲ್ಲ, ಆಮೇಲೆ ಕೆಲ್ಸಕ್ಕೆ ಹೋಗೋರು 2 ಅವರ್ 3 ಹೋಗ್ತಾ ಇಲ್ಲ. ಆ ಕಾರಣದಿಂದ
ನಮ್ಮ MP ಸಾಹೇಬರಿಗೆ ದಯವಿಟ್ಟು ತುಂಬ ಅಭಿನಂದನೆ ಹೇಳ್ತಾ ಈ ದಿನ ಬೆಳಗ್ಗೆ ಸುಮಾರು 11:30 ಗಂಟೆಗೆ ನಮ್ಮ ನೆಚ್ಚಿನ ಸಂಸದರಾದಂಥ ಡಾಕ್ಟರ್ CN ಮಂಜುನಾಥ್ರವರು ಈ ದಿನ ನಮ್ಮ ನ್ಯಾಷನಲ್ ಹೈವೇಯ ನಿರಂತರ ಅವಾಂತರಗಳ ಬಗ್ಗೆ ಖುದ್ದು ಪರಿಶೀಲನೆ ಮಾಡಲು ನಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಡೈರೆಕ್ಟರ್ ಆದಂಥ ಅರ್ಚನಾ ಅವರ ಜೊತೆಗೂಡಿ ಇವತ್ತು ಬೆಳಗ್ಗೆ 12 ಗಂಟೆಯಿಂದನೂ 3 ಗಂಟೆವರೆಗೂ ನಿರಂತರವಾಗಿ ಹೆಬ್ಗೋಡಿಯಿಂದ ಹತ್ತುಬೇಲೆವರೆಗೂ ಖುದ್ದು ಸ್ಪಾಟ್ ಮಾಜರ್ ಮಾಡಿ ಅವರು ಈ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಮತ್ತು ಪ್ರಮುಖರಿಂದ ಈ ಒಂದು ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಅವರಿಗೆ ಏನು ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಶೀಘ್ರವಾಗಿ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕಂತೇಳಿ ಅವರು ಸೂಚನೆ ನೀಡಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ಎಲ್ಲ ಈ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ದೌರ್ಜನ್ಯ ಆಗಿತ್ತು. ಯಾರೇ ಆಗಲಿ ಪಾಪ ಬಡವರು ಬಗ್ಗರು ಏನೇ ಇದು ಮಾಡಲಿ ಅವ್ರ ಮೇಲೆ ಅವ್ರ ಪ್ರತಾಪ ತೋರಿಸ್ತಾ ಇದ್ರು. ಎಲ್ಲ ಮಾಮೂಲಿಗಳಾಗಲಿ ಇನ್ನೊಂದಾಗಲಿ ಏನು ಅವ್ರು ನಿರಂತರ ಇದಾಗ್ತದೆ. ಚಂದಾಪುರ ಬ್ರಿಡ್ಜ್ ಹತ್ರ ಅಂತೂ ಶನಿವಾರ ಸಂತೆಯಲ್ಲಂತೂ ಸಂತೆಗಿನ ಜಾಸ್ತಿ ಅವರೇ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಈ ಥರ ಅವ್ರದ್ದೇನು ದುರಂಕಾರದ ವರ್ತನೆ ಮಿತಿಮೀರಿತ್ತು. ಇದನ್ನ ಅವರು ಮುಂದೆ ಏನಾದರೂ ಅವ್ರು ಅವಾಯ್ಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಬಂದ್ ಮಾಡಿ ನಾವು ಮುಂದಿನ ಕಾರ್ಯ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ತುಂಬಾ ಎಲ್ಲ ಸಾರ್ವಜನಿಕರೆಲ್ಲ ನಮ್ಮಲ್ಲಿ ಕೋರಿಕೆ ಸಲ್ಲಿಸಿದ್ರು. ಅದರ ಪ್ರಯುಕ್ತ ಇವತ್ತು ನಮ್ಮ ಖುದ್ದು ಡಾಕ್ಟರ್ ಮಂಜುನಾಥ್ರವರೇ ಬಂದು ನಮ್ಮ ನೆಚ್ಚಿನ ಸಂಸದರು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನಾನು ನಿಜಕ್ಕೂ ನಾನು ಪರಿಹಾರ ಕಲ್ಪಿಸ್ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವರು ಹೇಳಿದ್ರೆ ನಡ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅವರು ಏನು ಇನ್ನೊಂದು ಕೆಲವೇ ದಿವಸಗಳಲ್ಲಿ ಟೆಂಡ್ರು ಕಾಲ್ಪುರ ಆಗ್ತಾ ಇದೆ. ಏನು ಈ ಸೆಂಟ್ರಲ್ಲಿ ಇದು ಗೆಸ್ಟ್ ಲೈನ್ ಇರ್ಬೋದು, ಹತ್ತುಬೇಲೆ ಇರ್ಬೋದು, ಚಂದಾಪುರ ಇರ್ಬೋದು, ಇಲ್ಲೆಲ್ಲನೂ ಫ್ಲೈಓವರ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇವೆಲ್ಲ ನೆಕ್ಸ್ಟ್ ಮಂತ್ ಇದು ಟೆಂಡರ್ ಆಗಿ ಇದು ವರ್ಕ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ನಮ್ಮ ಡಾಕ್ಟ್ರೆ ಖುದ್ದು ನಾನು ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾವು ಹತ್ತುಬೇಲೆ ಭಾಗದ ಪರವಾಗಿ ತುಂಬ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಶೀಘ್ರ ನಮ್ಮ ಸಮಸ್ಯೆಗೆ ಪರಿಹಾರ ದೊರಕಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮಾಹಿತಿ ಎಲ್ಲರಿಗೂ ತಿಳಿದಿರತಕ್ಕಂಥದ್ದೇ. ಚಂದಾಪುರ ಭಾಗದಲ್ಲಿ ಪ್ರತ್ಯೇಕವಾಗಿ ಕಳೆದ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ವಿಸ್ ರೋಡ್ ವಿಸ್ತರಣೆ ಕಾರ್ಯ ಕುಂಠಿತ ಸಾಗುತ್ತಿತ್ತು. KRID ಅಧಿಕಾರಿಗಳಿರ್ಬೋದು, ನ್ಯಾಷನಲ್ ಹೈವೇ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸ್ತಾ ಇರಲಿಲ್ಲ. ಈ ವಿಚಾರ ಗಮನವನ್ನು ನಾವು ಸಂಸದರಿಗೆ ಆಫೀಸಿಗೆ ತಲುಪಿಸಿದ್ವಿ. ಅವರೇ ಖುದ್ದಾಗಿ ಭೇಟಿ ನೀಡ್ತೀನಿ ಅಂತ ಸಹ ತಿಳಿಸಿದರು. ಅದೇ ರೀತಿ MLC ಗೋಪಿನಾಥ್ ರೆಡ್ಡಿರವರ ಪತ್ರದ ಮುಖೇನ ನಾವು ಚಂದಾಪುರ ಸರ್ಕಲ್ನಲ್ಲಿ ಟ್ರಾಫಿಕ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ತಿಳಿಸ್ಕೊಟ್ಟಿದ್ವಿ. ಈ ದಿನ NHAI ಅಧಿಕಾರಿಗಳೊಂದಿಗೆ ಒಂದು ಸಂವಾದ ಹಾಗೂ ಸ್ಪಾಟ್ ಇನ್ಸ್ಪೆಕ್ಷನ್ ನಡೆದಿದೆ. ಅಧಿಕಾರಿಗಳು ಹೇಳ್ತಾನೆ ಇದ್ದಾರೆ, ಕಳೆದ ಬಾರಿ ಬಂದಾಗೂ ಸಹ ಅಧಿಕಾರಿಗಳು ಹೇಳ್ತಾನೆ ಇದ್ದಾರೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು. ಮಾಡಿಕೊಟ್ರೆ ಜನತೆಗೆ ಅನುಕೂಲ. ಪ್ರತ್ಯೇಕವಾಗಿ ಚಂದಾಪುರ ಭಾಗದಲ್ಲಿ ಸ್ಕೈ ವಾಕ್ ಏನು ಕೇಳಿದ್ದೀವಿ, ತುಂಬ ಅಪಘಾತಗಳಾಗ್ತಾ ಇದೆ. ನಾವು ಅನೇಕ ಬಾರಿ ಮನವಿ ಸಹ ಮಾಡ್ಕೋತಾ ಇದ್ದೀವಿ. ಬೇಗ ಆದರೆ ನಮ್ಮ ಊರಿನ ಮಾತೆಯರಿಗೆ, ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದೀವಿ. ನೋಡೋಣ, ಆದರೆ ತುಂಬ ಒಳ್ಳೆಯದು. ಸಂಸದರ ಮೇಲೆ ಭರವಸೆ ಇದೆ. ಈ ಸಂಸದರು ಪ್ರತಿ ಮಾತನ್ನ ಕಾರ್ಯರೂಪಕ್ಕೆ ತರುವಂಥ ಸಂಸದರು. ನೋಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ನೆಚ್ಚಿನ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮ ಹೈವೇ ಭೇಟಿ ನೀಡಿ ಇಲ್ಲಿ ಜನರಿಗೆ ಪಬ್ಲಿಕ್ ಆಗ್ತಾ ಇರುವ ತೊಂದರೆಗಳು ಹಾಗೂ ಹೈವೇ ನ್ಯಾಷನಲ್ ಅಥಾರಿಟಿ ಅವರಿಂದ ಜನರಿಗೆ ಆಗ್ತಾ ಇದ್ದಿದ್ದ ಸಮಸ್ಯೆ ಇದ್ರ ಬಗ್ಗೆ ಖುದ್ದು ಚರ್ಚೆ ನಡೆಸಿ ಏನು ಚಂದಾಪುರದಿಂದ ಹತ್ತುಬೇಲೆವರೆಗೂ 4 VOBಗಳನ್ನು ಮಂಜೂರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿಯವರು ಅದಕ್ಕೆ ಟೆಂಡರ್ ಕರಿತೀವಿ ಶೀಘ್ರದಲ್ಲೇ ಅಂತೇಳಿ ಭರವಸೆ ನೀಡಿದ್ದಾರೆ. ಮತ್ತು ಬೆಳಗ್ಗೆ 11 ಗಂಟೆಯಿಂದ ಸತತ 3 ಗಂಟೆವರೆಗೂ ಏನು ಸಂಸದರು ಇಲ್ಲಿ ನಿರಂತರವಾಗಿ ಶ್ರಮಿಸಿ ಅವರು ಸಾರ್ವಜನಿಕರ ಒಂದು ಸಮಸ್ಯೆ ಪರಿಶೀಲನೆ ಮಾಡಿ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಬೇಕು ಅಂಥೇಳಿ ಸೂಚಿಸಿದ್ದಾರೆ. ಈ ಒಂದು ಕಾರ್ಯವೈಖರಿ ನೋಡಿದ್ರೆ ಎಲ್ಲ ಕಡೆ ಒಂದು ರಾಜಕೀಯ ನಾಯಕರು, MLAಗಳಾಗಿರ್ಬೋದು, MP ಗಳು ಈ ರೀತಿ ಒಂದು ಜನರ ಸಮಸ್ಯೆ ಆಲಿಸಿ ಕೆಲಸ ಮಾಡಿದ್ರೆ ಜನರಿಗೆ ಆ್ಯಕ್ಚುಲಿ ತೊಂದರೆನೇ ಅನ್ನೋದೇ ಇರೋದಲ್ಲ, ಸಮಸ್ಯೆಗಳು ಅನ್ನೋದೇ ಬರೋಲ್ಲ. ಖುದ್ದು ಅವ್ರವ್ರ ಕೆಲಸಗಳು ಅವ್ರವ್ರು ನೋಡಿಕೊಂಡು ಇರ್ತಾರೆ. ಅಂಥ ಒಳ್ಳೆಯ ಒಂದು ಕಾರ್ಯವೈಖರಿ ನಾವು ಕಣ್ಣಾರೆ ಕಂಡಿದ್ದು. ಆದರೂ ಈ ಸಮಸ್ಯೆಗಳು ಏನು ರೈಲ್ವೆ ಅಂಡರ್ಪಾಸ್, ಚಂದಾಪುರದ ರೈಲ್ವೆ ಅಂಡರ್ಪಾಸ್ ಸರ್ವಿಸ್ ರೋಡ್ ಸಮಸ್ಯೆ ಇರ್ಬೋದು, ಅಥವಾ ಗೆಸ್ಟ್ ಲೈನು, ಗುಡ್ಡೇಟಿ ಗೇಟು
ಮತ್ತು ಹತ್ತು ಬೆಲೆ ಇಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇರೋದಕ್ಕೆ ಸಮಸ್ಯೆಗೆ ಪರಿಹಾರ ಯಾವ ರೀತಿಯಲ್ಲಿ ಬರಬೇಕು ಅಂತೇಳಿ ಅವರು ಒಂದು ಆಲೋಚನೆಯಿಂದ ಹೈವೇ ಅಧಿಕಾರಿಗಳಿಗೆ ಅವ್ರು ಕೊಟ್ಟ ಸಲಹೆ ಸೂಚನೆಗಳು ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಸಮಸ್ಯೆಗಳು ಜನರಿಗೆ ಆಗ್ತಾಯಿದ್ದ ಸಮಸ್ಯೆ ಶೀಘ್ರದಲ್ಲೇ ಪರಿಹಾರ ನೀಡುತ್ತೆ ಅಂತೇಳಿ ಭರವಸೆಯಿಂದ ಇದ್ದೀವಿ. MP ಮಂಜುನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆನೇಕಲ್ ಕ್ಷೇತ್ರದಿಂದ.